ರೇವಣ್ಣ ವರ್ಸಸ್ ಜಿಟಿಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾಲ್ತೇಶ್. ಎರಡೆರಡು ಖಾತೆಗೆ ರೇವಣ್ಣ ಖ್ಯಾತೆ ತೆಗೆದಿರೋದು ಯಾಕೆ? ಇಂಧನ ತುಂಬಿಸಿಕೊಳ್ಳೋದಕ್ಕೆ ಜಿಟಿಡಿ ಸೆಡ್ಡು ಹೊಡಿತಾ ಇರೋದು ಯಾಕೆ? ಮದಗಜಗಳ ಫೈಟ್ ಜೆಡಿಎಸ್ಗೆ ಈಗ ಹೊಸ ತಲೆನೋವು. ಇದೇ ಹೊತ್ತಿನ ವಿಶೇಷ, ರೇವಣ್ಣ ವರ್ಸಸ್ ಜಿಟಿಡಿ. ತೆನೆ ಹೊತ್ತ ಪಾಳಯದಲ್ಲಿ ಖಾತೆಗಾಗಿ ಮದಗಜಗಳ ನಡುವೆ ಫೈಟ್ ನಡೀತಾ ಇದೆ. ಪ್ರಭಾವಿ ಖಾತೆ ಮೇಲೆ ಕಣ್ಣಿಟ್ಟಿರುವಂತಹ ನಾಯಕರು ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಎರಡೆರಡು ಖಾತೆಗೆ ರೇವಣ್ಣ ಪಟ್ಟು ಹಿಡಿತಾ ಇರೋದು ಯಾಕೆ? ಜೆಡಿಎಸ್ ಮಂತ್ರಿಗಿರಿಯ ಲಾಬಿ ಹೇಗಿದೆ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಅನ್ನ ಮೊದಲಿಗೆ ನೋಡ್ಕೊಂಬೋಣ ಬನ್ನಿ. ತೆನೆ ಹೊತ್ತ ಪಾಳಯದಲ್ಲಿ ಮದಗಜಗಳ ಫೈಟ್. ಎರಡೆರಡು ಖಾತೆಗೆ ಎಚ್ಡಿ ರೇವಣ್ಣ ಬಿಗಿಪಟ್ಟು. ದೋಸ್ತಿ ಸರ್ಕಾರದಲ್ಲಿ ಖಾತೆ ಹಂಚಿಕೆಯ ಡೀಲ್ ಮುಗಿದ ಮೇಲೆ ಜೆಡಿಎಸ್ನಲ್ಲಿ ಮದಗಜಗಳ ಫೈಟ್ ಶುರುವಾಗಿದೆ. ಗೆದ್ದಿರುವ 37 ಶಾಸಕರ ಪೈಕಿ ಜೆಡಿಎಸ್ ತೆಕ್ಕೆಗೆ ಬಂದಿರೋದು 12 ಸಚಿವ ಸ್ಥಾನ. ಸಿಎಂ ಹೊರತುಪಡಿಸಿ 11 ಮಂತ್ರಿ ಸ್ಥಾನ ಜೆಡಿಎಸ್ ಪಾಲಿಗೆ ಬಂದಿದೆ. ಆದರೆ ಇದಕ್ಕೆ 2ರಷ್ಟು ಮಂದಿ ಮಿನಿಸ್ಟರ್ ಆಗಲು ಕಸರತ್ತು ನಡೆಸುತ್ತಿದ್ದಾರೆ. ಲೋಕೋಪಯೋಗಿ ಮತ್ತು ಇಂಧನ ಖಾತೆ ಮೇಲೆ ಎಚ್ಡಿ ರೇವಣ್ಣ ಕಣ್ಣು ಹಾಕಿದ್ದಾರೆ. ರೇವಣ್ಣ ಅವರಿಗಾಗಿಯೇ ಲೋಕೋಪಯೋಗಿ ಮತ್ತು ಇಂಧನ ಖಾತೆಯನ್ನ ಜೆಡಿಎಸ್ ಕಾಂಗ್ರೆಸ್ನಿಂದ ಪಡೆದುಕೊಂಡಿದೆ. ಇದಕ್ಕಾಗಿ ಕಂದಾಯ ಮತ್ತು ನೀರಾವರಿ ಖಾತೆಯನ್ನ ಕೈಪಾಳ್ಯಕ್ಕೆ ಬಿಟ್ಟುಕೊಡಲಾಗಿದೆ. ಇದರಿಂದಾಗಿ ನೀರಾವರಿ ಇಲ್ಲವೇ ಕಂದಾಯ ಖಾತೆ ಮೇಲೆ ಕಣ್ಣಿಟ್ಟಿದ್ದ ಜಿಟಿಡಿಗೆ ತೀವ್ರ ಅಸಮಾಧಾನವಾಗಿದೆ. ಹೀಗಾಗಿಯೇ ರೇವಣ್ಣ ಅವರಿಗೆ ಒಂದೇ ಖಾತೆ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ರೇವಣ್ಣ ಆರಿಸಿ ಬಿಡುವ ಲೋಕೋಪಯೋಗಿ ಇಲ್ಲವೇ ಇಂಧನ ಖಾತೆ ತಮಗೆ ನೀಡಬೇಕು ಅಂತ ಜಿಟಿಡಿ ಒತ್ತಾಯಿಸಿದ್ದಾರೆ. ಜಿಟಿಡಿಗೆ ಸಾರಾ ಮಹೇಶ್, ಅಶ್ವಿನ್ ಸೇರಿದಂತೆ ಮೈಸೂರು ಭಾಗದ ಎಲ್ಲಾ ಶಾಸಕರು ಸಾಥ್ ಕೊಟ್ಟಿದ್ದಾರೆ. ಸಹಕಾರ ಖಾತೆ ಕೊಟ್ಟರೆ ನಿರಾಕರಿಸುವೆ ಅಂತ ಈಗಾಗಲೇ ಜಿಟಿಡಿ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯಗೆ ಸೋಲಿನ ರುಚಿ ತೋರಿಸಿದ ಜಿಟಿ ದೇವೇಗೌಡರು ರೇವಣ್ಣ ಅವರಿಗೆ ಒಂದೇ ಖಾತೆ ನೀಡಬೇಕು, ಅವರು ಬಿಟ್ಕೊಡೋ ಲೋಕೋಪಯೋಗಿ ಇಲ್ಲವೇ ಇಂಧನ ಖಾತೆ ನನಗೆ ಕೊಡಬೇಕು, ಸಹಕಾರ ಖಾತೆ ನನಗೆ ಬೇಡ ಅಂತ ವರಿಷ್ಠರಿಗೆ ತಿಳಿಸಿದ್ದಾರೆ. ಚಾಮುಂಡೇಶ್ವರಿ ಚುನಾವಣೆಯ ಪ್ರಚಾರದ ವೇಳೆ ಸಿಎಂ ಕುಮಾರಸ್ವಾಮಿ ಜಿಟಿಡಿಗೆ ಮಂತ್ರಿಗಿರಿಯ ಭರವಸೆ ಕೊಟ್ಟಿದ್ರು. ಇನ್ನು ಬಸವರಾಜ ಹೊರಟ್ಟಿ ತಮಗೆ ಸಭಾಪತಿ ಸ್ಥಾನ ಬೇಡ, ನೀಡೋದಿದ್ರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಖಾತೆಯೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಜೆಡಿಎಸ್ನಿಂದ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಸದಸ್ಯರು ಹೊರಟ್ಟಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಂಪುಟ ವಿಸ್ತರಣೆ ಆಗೋ ವೇಳೆಗೆ ಮತ್ತಷ್ಟು ಆಕಾಂಕ್ಷಿತರು ಸಿಟ್ಟಿಗೇಳೋದು ಸಹಜ. ಅಸಮಾಧಾನ ಭುಗಿಲೇಳದಂತೆ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರು ಹಾಕೋ ಲೆಕ್ಕಾಚಾರ ಈಗ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9. ಸೊ ಡೀಟೇಲ್ ಆಗಿ ಒಂದು ರಿಪೋರ್ಟ್ ಅನ್ನ ನೋಡಿದ್ವಿ. ಜೆಡಿಎಸ್ ನಲ್ಲಿ ಖಾತೆಗಾಗಿ ಯಾವ ರೀತಿಯಾಗಿ ಲಾಬಿ ಇದೆ ಅನ್ನುವಂಥದ್ದು, ಅದರಲ್ಲೂ ಕೂಡ ಪ್ರಮುಖವಾಗಿ ಇಂಧನ ಜೊತೆಗೆ ಲೋಕೋಪಯೋಗಿಗಾಗಿ ಇಬ್ಬರು ಪ್ರಭಾವಿ ನಾಯಕರು ಯಾವ ರೀತಿಯಾಗಿ ಲಾಬಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡಿದ್ವಿ. ಇಲ್ಲಿ ಮೇಲ್ನೋಟಕ್ಕೆ ನೋಡಿದಂತ ಸಂದರ್ಭದಲ್ಲಿ ರೇವಣ್ಣ ಅವರಿಗೇನೋ 2 ಖಾತೆ ಬೇಕಾಗಿದೆ. ಅವ್ರ ಹಿಂದೆನೂ ಕೂಡ ಸಚಿವರಾಗಿದ್ದಂತ ಸಂದರ್ಭದಲ್ಲಿ 2 ಖಾತೆಗಳನ್ನು ನಿಭಾಯಿಸಿದ್ರು. ಈ ಕಾರಣಕ್ಕಾಗಿ ಅವ್ರು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅಂದ್ಕೊಂಡ್ರು ಕೂಡ ಜಿಟಿ ದೇವೇಗೌಡ ಅವರು ನನಗೆ 2ರಲ್ಲಿ 1 ಖಾತೆ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿರೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ. ಕಾರಣ ಅಂತ ಅಂದ್ರೆ ಅವರು ಹಿಂದೆ ಈಗ ಶಾಸಕರಾಗಿ ಆಯ್ಕೆಯಾಗಿದ್ದಂಥದ್ದು ಅದೇನು ಸುಲಭದ ಮಾರ್ಗ ಆಗಿರಲಿಲ್ಲ. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರನ್ನ ಮಣಿಸಿ ಅವರು ಶಾಸಕರಾಗಿ ಆಯ್ಕೆಯಾಗಿ ಬಂದರು. ಆ ಸಂದರ್ಭದಲ್ಲಿ ಅವ್ರಿಗೊಂದು ಭರವಸೆ ಕೂಡ ಸಿಕ್ಕಿತ್ತು. ಹೀಗಾಗಿ ನನಗೆ ಪ್ರಭಾವಿ ಖಾತೆ ಬೇಕು ಅಂತಾನೆ ಅವ್ರು ಕೇಳ್ತಾ ಇದ್ದಾರೆ. ಅದರ ಜೊತೆಗೇನೆ ಅವರ ಪರವಾಗಿ ಈಗ ಸಾರಾ ಮಹೇಶ್ ಅವರಾಗಿರ್ಬೋದು ಅಥವಾ ಅಶ್ವಿನ್ ಅವರಾಗಿರ್ಬೋದು, ಇವರೆಲ್ಲರೂ ಬ್ಯಾಟ್ ಬೀಸ್ತಾ ಇದಾರಲ್ಲ, ಇದರಲ್ಲೂ ಕೂಡ ಬೇರೆ ಬೇರೆ ಆದಂತಹ ಅರ್ಥಗಳಿದೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವಲೋಕಿಸ್ತಾ ಹೋಗೋಣ, ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಜೊತೆಗೆ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಜಿ ಎ ಬಾವಾ ಅವರು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಜೆಡಿಎಸ್ ವಕ್ತಾರರಾಗಿರುವಂತಹ ಗಂಗಾಧರ ಮೂರ್ತಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವಂತಹ ಪ್ರಸನ್ನ ಕುಮಾರ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಬಿಜೆಪಿ ಎಂಎಲ್ಎ ಆಗಿರುವಂತಹ ರಾಮದಾಸ್ ಅವರು ನಮ್ಮ ಜೊತೆಗೆ ಮೈಸೂರಿನಿಂದ ಜಾಯ್ನ್ ಆಗ್ತಾರೆ. ಮೊದಲಿಗೆ ಗಂಗಾಧರ ಮೂರ್ತಿ ಅವರೇ, ಸೊ ಕಾಂಗ್ರೆಸ್ನಿಂದ ಮೊನ್ನೆ ತನಕನೂ ಕೂಡ ನಾವು ಕಾಂಗ್ರೆಸ್ನ ಪಾಳೆಯದ್ದೇ ವಿಚಾರವನ್ನ ಮಾಡ್ತಾ ಇದ್ದಿದ್ದು, ಹೇಗೆ ನಡೀತಾ ಇದೆ ಲಾಬಿ ಏನು ಎತ್ತ ಅಂತ. ಈಗ ಜೆಡಿಎಸ್ ನ ಸರದಿ
ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ಒಂದೊಂದಾಗಿ ಹೊರಗೆ ಬೀಳುತ್ತಾ ಇದೆ, ಒಂದು ಖಾತೆಗಳಿಗೋಸ್ಕರ ಹೇಗೆ ಲಾಬಿ ನಡೀತಾ ಇದೆ ಅನ್ನುವಂಥದ್ದು. ಮೊದಲಿಗೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರೇವಣ್ಣ ವರ್ಸಸ್ GTD ನಡೀತಾ ಇರೋದು? ಇಲ್ಲ, ಮೊದಲನೇದಾಗಿ ಒಂದು ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಂತ್ರಿಗಳಾಗಬೇಕು ಅನ್ನೋ ಆಸೆ ಇಟ್ಕೊಂಡೇ ಇರ್ತಾರೆ ಗೆದ್ದಂಥವ್ರೆಲ್ಲರೂ. ಆದರೆ ಎಲ್ರಿಗೂ ಕೊಡಲಿಕ್ಕೆ ಕಾನೂನಿನಲ್ಲಿ ಮತ್ತು ಸಂವಿಧಾನದ ಪ್ರಕಾರ ಅವಕಾಶ ಇಲ್ಲ. ಇರ್ತಕ್ಕಂಥದ್ದೇ ಮುಖ್ಯಮಂತ್ರಿನೂ ಸೇರಿ 34. ಅಂಥದ್ರಲ್ಲಿ ಈ ಕೊಯಲೇಷನ್ ಗೌರ್ಮೆಂಟಲ್ಲಿ ನಮಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಸೇರಿ 12ರಲ್ಲಿ ಸಹಜ. ಈಗ ನಾವು 37 ಜನ ಗೆದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಮುಖ್ಯಮಂತ್ರಿಗಳಾಗಬೇಕು ಅಂತ ಆಸೆ ಇರೋರು, ಮತ್ತು ಏನು 37 ಜನಕ್ಕೂ ಕೊಟ್ಟರು ತಗೊಳ್ಳೋಕ್ಕೂ ಎಲ್ಲರೂ ರೆಡಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಪೈಪೋಟಿ ಅನ್ನೋದೇನಿದೆ, ನಮ್ಮಲ್ಲಂತೂ JDSನಲ್ಲಿ ಯಾವುದೇ ಕಾರಣಕ್ಕೂ ಈ ಸಮ್ಮಿಶ್ರ ಸರ್ಕಾರದೊಳಗಡೆ ಪೈಪೋಟಿ ಅನ್ನೋದಿಲ್ಲ. ಇವತ್ತು ಸಭೆ ಆಗಿದೆ, ಸುಮಾರು 3-4 ಗಂಟೆಗಳ ತನಕ ದೇವೇಗೌಡರ ಜೊತೆ ಕುತ್ಕೊಂಡು ಮಾತಾಡಿದ್ದಾರೆ. ಈಗ ಏನಾಗ್ತದೆ, ಈಗ ಒಂದು ಸಣ್ಣ ಮನೆ ನಡೆಸಬೇಕು ಅಂದ್ರೆ ಭಾಳ ಚರ್ಚೆಗಳಾಗ್ತವೆ. ಗಂಡ ಹೆಂಡತಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಮಕ್ಕಳೆಲ್ಲ. ಅಂಥದ್ರಲ್ಲಿ ಒಂದು ಇಡೀ ರಾಜ್ಯದ ಸರ್ಕಾರ ನಡೆಸಬೇಕು. ಸರ್ಕಾರ ನಡೆಸಬೇಕಾದಂಥ ಅನುಭವಿಗಳಾದಂಥ ಹಿರಿಯರು ಮತ್ತು ಅನುಭವಿಗಳಾದಂಥ ಸನ್ಮಾನ್ಯ ಶ್ರೀ SD ದೇವೇಗೌಡರ ಜೊತೆ ಚರ್ಚೆ ಮಾಡಿದಲ್ಲಿ ಇನ್ಯಾರ ಜೊತೆ ಚರ್ಚೆ ಮಾಡೋಕ್ಕೆ ಸಾಧ್ಯ? ಚರ್ಚೆ ಆಗ್ತಾ ಇದ್ದಾವೆ. ಚರ್ಚೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವು ಯಾವೂ ಕೂಡ ಏನು ನೀವು ಅಂದ್ಕೊಂಡಿದ್ದೀರಿ, ಮಾಧ್ಯಮಗಳಲ್ಲಿ ಬರ್ತಿದೆ ಮತ್ತು ಏನು ಅಂದ್ಕೊಂಡಿದ್ದೀರಿ, ಅವ್ಯಾವ ಗೊಂದಲಗಳು ನಮ್ಮ ಪಕ್ಷದಲ್ಲಿಲ್ಲ. ಅದೆಲ್ಲ ಸುಸೂತ್ರವಾಗಿ ನಡೆದೋಗುವಂಥ ಕೆಲಸಗಳು ಭಾಳ ಈಸಿಯಾಗಿ ನಡೆದು ಹೋಗ್ತದೆ. ಕಾದ್ ನೋಡಿ, ಇನ್ನೆರಡು ದಿವಸ ಬುಧವಾರಕ್ಕೆ ಎಲ್ಲವೂ ಸರಿ ಹೋಗ್ತದೆ. ಈಗ ಮೇಲ್ನೋಟದಲ್ಲಿ ನಾವು ನೋಡುವಷ್ಟು ಸುಲಭ ಅಂತೂ ಇಲ್ಲ, ಇವರಿಬ್ರು ನಡುವೆ ನಡೀತಾ ಇರೋ ಜಟಾಪಟಿ ಅಂತ ಅನಿಸ್ತಾ ಇದೆ. ಅದು ನಿಮ್ಮ ಅನಿಸಿಕೆ, ಆದ್ರೆ ನಮ್ಮ ಅನಿಸಿಕೆ ಆತರ ಇಲ್ಲ. ನಮ್ಮ ಪಕ್ಷದ ಒಬ್ಬೊಬ್ಬರು ಪರವಾಗಿ ಬ್ಯಾಟಿಂಗ್ ಬೀಳ್ತಾ ಇರೋದು ಇರ್ತದೆ. ಅದು ಅಭಿಪ್ರಾಯ ಇರಬಾರ್ದು ಅಂತ ಮಾತನಾಡ್ತೀನಿ. ಜಿಯಬಾಬು ಅವರೇ, ಏನ್ ಅನ್ಸುತ್ತೆ ನಿಮ್ಮ ಮಿತ್ರ ಪಕ್ಷದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಖಾತೆಗಳಿಗೋಸ್ಕರ ಲಾಬಿ, ಅದರಲ್ಲೂ ಪ್ರಮುಖವಾಗಿ ರೇವಣ್ಣ ಅವರು ವರ್ಸಸ್ GD ದೇವೇಗೌಡರು ಅನ್ನೋ ರೀತಿ ಬಿಂಬತ್ತೆ ಆಗ್ತಾ ಇರುವಂತಹ ಸಂದರ್ಭ ಇದು? ಈಗ ಗಂಗಾಧರ ಮೂರ್ತಿ ಅವರು ಚೆನ್ನಾಗಿ ಸರಿಯಾಗಿ ಮಾತಾಡಿದ್ದಾರೆ. ನಂಬರ್ 1. ನಂಬರ್ 2, ಈಗ ಜನತಾದಳಕ್ಕೆ ಸಂಬಂಧಪಟ್ಟಂತ ವಿಚಾರ, ನಾವೊಂದು ಪಕ್ಷಕ್ಕೆ ಸೇರಿದ ಕಾರಣ ಆ ಪಕ್ಷದ ಬಗ್ಗೆ ಕಮೆಂಟ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಮಾಡುವಂಥದ್ದಲ್ಲ, ಮಾಡಬಾರ್ದು ಕೂಡ. ಜೊತೆಯಲ್ಲಿ ನಾವು ಒಟ್ಟಿಗೆ ಸರ್ಕಾರ ಮಾಡಿದವರು. ಅದರಲ್ಲಿ ರೇವಣ್ಣ ಇರ್ಬೋದು, GT ದೇವೇಗೌಡರು ಇರ್ಬೋದು, ಅವ್ರಿಗೆಲ್ಲ ಇಬ್ಬರು ಕೂಡ GT ದೇವೇಗೌಡ ಒಂದು ಪವರ್ಫುಲ್, ಬಾಕಿ ಬೇರೆ ಮೊದಲು MLA ಆದವರು, ಸೀನಿಯರ್ ಮನುಷ್ಯ, ಅವರು ಕೂಡ ಸೀನಿಯರ್ ಮನುಷ್ಯ. ಅವ್ರವ್ರಿಗೆ ಬೇಕಾದ ಖಾತೆಗಳನ್ನು ಕೇಳೋದು ಸಹಜ ಇರುತ್ತೆ. ಇದಂತೂ ಅಭಿಪ್ರಾಯ ಡಿಫ್ರೆಂಟ್ ಇರ್ಬೋದು. ಅದು ಇದೇನು ಅದ್ರಲ್ಲಿ ಕಲಹ ಮತ್ತೊಂದು ತೊಂದರೆ ಆಗೋದಿಲ್ಲ. ಅದರಲ್ಲೂ ತಮ್ಮನೇ ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ. ಸರ್ಕಾರ ಉಳಿಸೋ ಜವಾಬ್ದಾರಿ ಅವ್ರ ಹತ್ರ ಕೂಡ ಇದೆ, ಯಾರು ರೇವಣ್ಣ ಹತ್ರ ಕೂಡ ಇದೆ. ಅವ್ರು ಅಂಥದ್ದನ್ನು ಖಾತೆ ಕೇಳ್ಬೋದು. ಅದು ಖಾತೆ ಮತ್ತೆ ಮುಂದೆ ಅದರಲ್ಲಿ ಏನಾದರೂ ಅನಾಹುತ ಆಗೋದಕ್ಕೆ ಅವಕಾಶ ಖಂಡಿತ ಕೊಡಲ್ಲ. ಏನು ಅಂತ ಕೇಳೋದಕ್ಕೆ ಕಾರಣ ಅಂತಂದ್ರೆ ಬಹುಶಃ ನಿಮ್ ಬತ್ತಳಿಕೆಯಲ್ಲಿ ಇರ್ಬೇಕಾಗಿದ್ದಂತ ಖಾತೆ ಆಗಿರ್ತಾ ಇತ್ತು ಇಂಧನ. ಕೊನೆಯ ದಿವಸದಲ್ಲಿ ನಡೆದಂತಹ ಬೆಳವಣಿಗೆ ಅವ್ರ ಬತ್ತಳಿಕೆಗೆ ಹೋಯ್ತು JDSಗೆ. ಈಗ ಅದು ನಿಭಾಯಿಸೋರು ಯಾರು ಅನ್ನುವಂಥದ್ದು ಅಗೈನ್ ಫೈಟ್. ಈಗ ಬತ್ತಳಿಕೆ ಪ್ರಶ್ನೆ ಇಲ್ಲ, ನಮ್ಮ ಕಡೆ ಬರೋಲ್ಲ. ನಮ್ದು ಕಾಂಗ್ರೆಸ್ ನೀನ್ ಪ್ರಿನ್ಸಿಪಲ್ ನೀವೇ ಬಂದು ಮುಖ್ಯಮಂತ್ರಿ ಆಗಬೇಕು, ಸರ್ಕಾರ ನಡೆಸಿ ಅಂತ ಹೇಳಿದ್ದು. ಯಾಕಂತಂದ್ರೆ ನಮ್ಮ ದೇಶದ ಒಂದು ಸಂವಿಧಾನ ಉಳಿಸಬೇಕು, ಜನರು ಮತ್ತೊಂದು ಒಂದು BJP ಅಂತ ಜಾತಿ ಪರವಾದಂಥ ಒಂದು ಆ ಕಮ್ಯುನಲ್ ಒಂದು ಪಕ್ಷವನ್ನು ನಾವು ದೂರ ಇಡಬೇಕು. ಈ ಉದ್ದೇಶದಿಂದ ಆ ಮೋಟವನ್ನು ಒಂದು ಮಾಡಬೇಕು ಅಂತ ಉದ್ದೇಶದಿಂದ ಅವ್ರ ಜೊತೆ ಸೇರಿದ್ದು, ಆ ಕಾಂಪ್ರಮೈಸ್ ಆಗಿದ್ದು. ಆದ ಕಾರಣ ಅದರಲ್ಲಿ ಕಾಂಗ್ರೆಸ್ ಎಂದು ಅಧಿಕಾರ ಪರವಾಗಿ ಎಂದೂ ಇರಲಿಲ್ಲ, ಅಧಿಕಾರ ಬೇಕಾಗಿಂತ. ಅದ್ರ ಬಗ್ಗೆ ಯಾರು ಭಿನ್ನ ಅಭಿಪ್ರಾಯ ತಿಳ್ಕೊ ವಿಷಯದಲ್ಲಿ ಆ ನಿಟ್ಟಿನಲ್ಲಿ ಯಾರು ಥಿಂಕ್ ಮಾಡೋದೇ ಅವಶ್ಯಕತೆ ಇಲ್ಲ. ನಾವೊಂದು ಒಳ್ಳೆ ಉದ್ದೇಶದಿಂದ, ದೇಶದ ಹಿತ ದೃಷ್ಟಿಯಿಂದ, ಜನರ ಹಿತ ದೃಷ್ಟಿಯಿಂದ, ಸಾಮಾಜಿಕ ನ್ಯಾಯ ಕೊಡೋ ದೃಷ್ಟಿಯಿಂದ ಈ ಒಂದು ಒಪ್ಪಂದ ಮಾಡ್ಕೊಂಡಿರೋ ಅಷ್ಟೇ ಬಿಟ್ಟು ಇದರಲ್ಲಿ ಏನು ವ್ಯತ್ಯಾಸ ಖಂಡಿತ ಆಗುದಿಲ್ಲ. ಈಗ 2 ಖಾತೆಗಳಿಗೋಸ್ಕರ ನಡೀತಾ ಇರುವಂತದ್ದು ಏನು ಹಗ್ಗ ಜಗ್ಗಾಟ ಇದೆ? ಈಗ ಮೇಲ್ನೋಟಕ್ಕೆ ಸುಲಭವಾಗಿದ್ದಂತ ರೀತಿಯಲ್ಲಿ ಕಂಡು ಬರುತ್ತಾ ಪ್ರಸನ್ನ ಕುಮಾರ್ ಅವರೇ ನಡೀತಾ ಇರುವಂತ ಲಾಬಿ? ಈಗ ಮಾಲ್ತೇಶ್ ನೋಡಿ, ಚುನಾವಣಾ ಪೂರ್ವದಲ್ಲಿ ಅಥವಾ ಚುನಾವಣಾ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರೊಂದು ಸ್ಪಷ್ಟವಾದ ಭರವಸೆ ಕೊಟ್ಟರು. ಒಂದು ವೇಳೆ ನಮ್ಮ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದರೆ ನಾವು GT ದೇವೇಗೌಡರ ಮೈಸೂರು ಭಾಗದಿಂದ ಮಂತ್ರಿನೂ ಮಾಡ್ತೀವಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ಮಾಡ್ತೀನಿ ಅಂತ ಒಂದು ಸ್ಪಷ್ಟ ಭರವಸೆ ಕೊಟ್ಟರು. ಆದ್ರೆ ಖಾತೆ ವಿಚಾರದಲ್ಲಿ ಬಹುಶಃ ಅವರು ಹೇಳಿದ್ದು ನನಗೆ ಇವೆರಡು ವಿಚಾರವನ್ನು ಸ್ಪಷ್ಟವಾಗಿ ಭರವಸೆ ಕೊಟ್ಟಿದ್ರು. ಈಗ ಇವತ್ತಿನ ರಾಜಕೀಯ ಬೆಳವಣಿಗೆ ನೋಡಿದ್ರೆ GT ದೇವೇಗೌಡರು ಸಚಿವರಾಗೋದು ಬಹುಶಃ ನಿಶ್ಚಿತ. ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗೋ ಸಾಧ್ಯತೆಗಳು ಇದೆ, ಅದನ್ನೇನು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ. ಆದರೆ ಖಾತೆ ವಿಚಾರದಲ್ಲಿ ಏನು ಖಾತೆ ನಡೀತಾ ಇದೆ ಅಂತ ಬರ್ತಾ ಇದೆ ಸುದ್ದಿ, ಅದು ಬಹುಶಃ ಅದು ಯಾವ ರೀತಿ ಇದೆ ಬಹುಶಃ ಅವ್ರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಬಹುಶಃ ಸಹಜ, ನನಗೊಂದು ಪ್ರಮುಖ ಖಾತೆ ಬೇಕು, ಅದು ಸಿದ್ದರಾಮಯ್ಯನವರು ಅಂತ, ಅದು ಮುಖ್ಯಮಂತ್ರಿ ಆಗಿದ್ದವ್ರನ್ನೇ ನಾನು ಸೋಲ್ಸಿದ್ದೀನಿ, ಹಾಗಾಗಿ ನಂದೊಂದು ಬಯಕೆ ಇದೆ ಅಂತ ಹೇಳೋದು ಸಹಜ. ಆದ್ರೆ ಈಗ JDS ನಲ್ಲಿ ಇರ್ತಕ್ಕಂಥದ್ದೆಲ್ಲ ಲಿಮಿಟೆಡ್ ಆಪ್ಷನ್ಸ್. 12 ಸ್ಥಾನದಲ್ಲಿ
ಅವ್ರಿಗೆ ಮುಖ್ಯಮಂತ್ರಿ ಮತ್ತೆ BSP ಒಂದು ಸೀಟ್ ಹೋದ್ರೆ ಇನ್ನು ಉಳಿಯೋದು 10. ಅವ್ರು ಏನಾದ್ರು ಮುಂದಿನ ಹಿತದೃಷ್ಟಿಯಿಂದ ಯಾವ್ದಾರು ಇರ್ಲಿ ಸೇಫ್ ಆಗಿ 1-2 ಉಳಿಸ್ಕೊಂಡ್ರೆ ಇನ್ನು 8 ಜನರಿಗೆ 9 ಜನರಿಗೆ ಅವಕಾಶ ಸಿಗ್ತದೆ. ಅದರಲ್ಲಿ 2 ಖಾತೆಗಳಿಗೋಸ್ಕರ ನೀವು ಜಗಳ ಮಾಡ್ಕೊಂಡ್ರೆ ಆಮೇಲೆ ನೀವು ರಾಜಕೀಯ ಸಂದರ್ಭ ನೋಡ್ಬೇಕು. ಜನ ಇವತ್ತು ಬಹಳ ಬೇಜಾರಿನಲ್ಲಿದ್ದಾರೆ ಒಂದು ವ್ಯವಸ್ಥೆ ಬಗ್ಗೆ, ರಾಜಕೀಯ ವ್ಯವಸ್ಥೆ ಬಗ್ಗೆ. ಬಹುಶಃ ಹಂಗಾಗಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗೋತಿದೆ. ಇನ್ನು ನೀವು ಇಷ್ಟೆಲ್ಲ ಆದ್ಮೇಲೆ ನಿಮಗೆ ಸಿಕ್ಕಿರೋದೇ ಒಂದು ಅವಕಾಶ, ಏನು ಒಂದು ಸರ್ಕಾರ ಮಾಡ್ಲಿಕ್ಕೆ ಮತ್ತೆ ಸರ್ಕಾರ ಆಡಳಿತ ಮಾಡಿ ಈ ವ್ಯವಸ್ಥೆನಲ್ಲಿ ನಿಮ್ಗೆ ಇರ್ತಕ್ಕಂಥ ನಂಬರಲ್ಲಿ ನೀವು ಇಂಥ ಪರಿಸ್ಥಿತಿನಲ್ಲಿ ಖಾತೆಗಳಿಗೋಸ್ಕರ ಅದೇ ಬೇಕು ಇದೇ ಬೇಕು ಅಂತ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗ್ತದೆ, ಮತ್ತಷ್ಟು ಜನ ನಿಮ್ಮ ಬಗ್ಗೆ ಪ್ರೀತಿಯನ್ನು ಹುಟ್ಟೋದಿಲ್ಲ. ಯಾವುದೇ ಪಾರ್ಟಿ ಇರಲಿ, ಅದು ಕಾಂಗ್ರೆಸ್ ಇರಲಿ ಅಥವಾ JDS ಇರಲಿ. ಈಗ 2 ಕಡೆ ಸಹ ಈ ವಿಚಾರಗಳು ನಡೀತಾ ಇದೆ, ನನಗೆ ಅದು ಬೇಕಿತ್ತು ಇದು ಬೇಕಿತ್ತು ಅನ್ಯಾಯ ಆಯಿತು ಅಂತ. ಆದರೆ ಜನ ಒಂದು ಅರ್ಥ ಮಾಡ್ಕೋಬೇಕು, ನಿಮಗೆ ಪೂರ್ಣ ಅವರು ಪೂರ್ಣ ಇಷ್ಟಪಟ್ಟು ನಿಮ್ಗೆ ಅಧಿಕಾರಕ್ಕೆ ತಂದಿರೋದಲ್ಲ. ಅನಿವಾರ್ಯ ರಾಜಕೀಯ ಸಂದರ್ಭದಲ್ಲಿ ನೀವಿಬ್ರು ಒಟ್ಟಿಗೆ ಸೇರಿ ಅಧಿಕಾರ ಮಾಡಿರ್ತಕ್ಕಂಥದ್ದು. ಈಗ ಭಾವ ಅವರು ಹೇಳ್ತಾ ಇದ್ರು, ರಾಷ್ಟ್ರದ ದೃಷ್ಟಿಯಿಂದ ದೇಶದ ಜನದ ದೃಷ್ಟಿಯಿಂದ ನಾವೆಲ್ಲ ಅದೆಲ್ಲ ಯಾವುದೂ ಅಲ್ಲ. ಅವರ ಪಕ್ಷದ ಉಳಿವಿನ ದೃಷ್ಟಿಯಿಂದ ಅವರು ಜೊತೆ ಸೇರಿದ್ದಾರೆ ಹೊರತು ದೇಶಕ್ಕೂ ಏನು ಇವ್ರು ಅಧಿಕಾರಕ್ಕೆ ಬಂದ್ರೆ ಏನೂ ಆಗೋದಿಲ್ಲ ಅಥವಾ ಜನರಿಗೂ ಏನೂ ಆಗೋದಿಲ್ಲ. ಅವ್ರ ಪಕ್ಷ ಅಧಿಕಾರದಲ್ಲಿ ಉಳಿಯಬೇಕಿತ್ತು, ಅವ್ರಿಗೆ ಫೇಸ್ ಸೇವಿಂಗ್ ಬೇಕಿತ್ತು, ಅದಕ್ಕೋಸ್ಕರ ಅವ್ರು ಮೈತ್ರಿ ಮಾಡ್ಕೊಂಡಿದ್ದಾರೆ ಹೊರತು ಅದಕ್ಕೆ ದೊಡ್ಡ ವ್ಯಾಖ್ಯಾನ ಕೂಡ ಅಗತ್ಯ ಇಲ್ಲ ಸರ್. ಅದಕ್ಕೆ ಹಂಗಲ್ಲ. ಈಗ ಬಿಜೆಪಿ ಅಧಿಕಾರದಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರೆ ದೇಶ ಏನು ಮುಳುಗೋದಿಲ್ಲ. ಯಾರು ಇಲ್ಲ ನಡೀತಾರೆ, ರಾಷ್ಟ್ರಪತಿ ನಡೀತಾರೆ. ಒಂದ್ ನಿಮಿಷ, ನೀವು ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ಸೀಮಿತ ಉದ್ದೇಶಕ್ಕೆ. ಏನಪ್ಪಾ ಅಂದ್ರೆ ನಿಮ್ಮ ಎದುರಾಳಿ ಪಕ್ಷ ಏನು BJP ಇದೆ ರಾಜಕೀಯವಾಗಿ ಅಥವಾ ಸೈದ್ಧಾಂತಿಕವಾಗಿ ಅವ್ರನ್ನ ಅಧಿಕಾರದಿಂದ ತಡೆಬೇಕಂತಿದೆ. ಬೇರೆ ಯಾವ ಅಲ್ಲಿ ರಾಜಕೀಯ ಕಾರಣಗಳಿಗಾಗಿ ನೀವು ಮಾಡ್ಕೊಂಡಿರೋದು ಬಿಟ್ರೆ ಬೇರೆ ಏನು ಇಲ್ಲ. ಇಲ್ಲಿ ವಿಚಾರ ಅಂದ್ರೆ ಇರುವಂತದ್ದು 12 ಖಾತೆ, ಅದರಲ್ಲಿ ಮುಖ್ಯಮಂತ್ರಿ ಜೊತೆಗೆ ಈಗೆಲ್ಲಾ ಲೆಕ್ಕಾಚಾರ ಆದ ನಂತರದಲ್ಲಿ ಉಳಿಯುವಂತದ್ದು 9 ಖಾತೆ ಆಗುತ್ತೆ. ಆ 9 ಖಾತೆಯಲ್ಲೇ ರೇವಣ್ಣ ಅವರು 2 ಖಾತೆ ಇಟ್ಕೊಂಡ್ರೆ ಉಳಿದವ್ರಿಗೆ ಏನು ಅನ್ನುವಂತ ರೀತಿಯಲ್ಲೂ ಕೂಡ ಈಗ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ 2 ಪ್ರಮುಖ ಖಾತೆಗಳನ್ನ ಏನಾದ್ರು ರೇವಣ್ಣ ಅವರು ತಾನೇ ನಿಭಾಯಿಸ್ತೀನಿ ಅಂತ ಹಠ ಹಿಡಿದುಕೊಳ್ತಾರೆ, ಅದು ಎಷ್ಟು ಸರಿ ಪಕ್ಷದ ದೃಷ್ಟಿಯಿಂದ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಅದರ ಬಗ್ಗೆನೂ ಕೂಡ ನಾವು ಮಾತಾಡೋಣ. ಜೊತೆಗೆ ಮೈಸೂರು ಭಾಗದವರೇ ಆದಂತವರು ಶಾಸಕರು, ಬಿಜೆಪಿಯ ಶಾಸಕರಾಗಿರುವಂತಹ ರಾಮದಾಸ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೂ ಕೂಡ ನಾವು ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ನಮ್ಮ ಜೊತೆಗೆ ಬಿಜೆಪಿ MLA ಆಗಿರುವಂತಹ ರಾಮದಾಸ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಮೈಸೂರಿನ ಸ್ಟುಡಿಯೋದಿಂದ. ರಾಮದಾಸ್ ಅವರೇ, ಬಹುಶಃ ಈ ವಿಚಾರವನ್ನ ನೀವು ಬಹಳ ಗಮನ ಇಟ್ಟು ನೋಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಹೇಳಿ ಕೇಳಿ ನಿಮ್ಮ ಭಾಗದ ಶಾಸಕರಿಗೆ ಸಚಿವರಾಗುವಂತ ಒಂದು ಅವಕಾಶ ಇದೆ, ಆದ್ರೆ ಯಾವ ಖಾತೆ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಹೇಳಿ ಕೇಳಿ ಅವ್ರು ಬೇರೆ ನನಗೆ ಲೋಕೋಪಯೋಗಿ ಅಥವಾ ಇಂಧನ ಎರಡರಲ್ಲಿ ಒಂದು ಖಾತೆ ಬೇಕು ಅಂತ GT ದೇವೇಗೌಡರು ಕೇಳ್ತಾ ಇದಾರಂತೆ. ಮತ್ತೊಂದ್ ಕಡೆ ರೇವಣ್ಣ ಅವರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಇದನ್ನೆಲ್ಲ ನೀವು ಹೇಗೆ ಎದುರು ನೋಡ್ತಾ ಇದ್ದೀರಾ ಅಂತ? ಇದನ್ನು ಯಾರು ಎದುರು ನೋಡುವಂಥದ್ದಲ್ಲ, ಈ ರಾಜ್ಯದ ದುರ್ದೈವ. ರಾಜ್ಯ ಹೇಗೆ ನಡಿಬೇಕು ಅನ್ನುವಂಥ ಚಿಂತನೆ ನಡೀತಾ ಇರುವಂಥ ಸಮಯದಲ್ಲೇ ಆಂತರಿಕವಾಗಿ ಇಂಥವ್ರಿಗೆ ಇಂಥ ಖಾತೆನೇ ಬೇಕು, ಇಂಥವ್ರಿಗೆ ಅಂಥದ್ದೇ ಬೇಕು ಅನ್ನುವಂಥ ಒಂದು ಸ್ಥಿತಿಗಳು ನಿರ್ಮಾಣ ಆಗಿರೋದನ್ನ ರಾಜ್ಯದ ಜನ ನೋಡ್ತಾ ಇದಾರಲ್ಲ, ಅದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಹೌದು, ನಮ್ಮ ಭಾಗದ ಒಬ್ಬ ಹಿರಿಯರಿದ್ದಾರೆ GT ದೇವೇಗೌಡರು. ಆ ಇಂಥ ಖಾತೆ ಬೇಕು ಅಂತ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅನುಭವ ಇದೆ, ಎಲ್ಲವೂ ಇದೆ. ಆದರೆ ನಾವಿಷ್ಟೆಲ್ಲ ಚರ್ಚೆ ಮಾಡ್ತಾ ಇದೀವಲ್ವಾ, ಏನೋ ಆಗ್ತಾ ಇದೆ, ಏನೋ ಮಾಡ್ತಾ ಇದೆ, ಹೀಗೆ ಎಲ್ಲೋ ಭಿನ್ನ ಮತದ ವ್ಯವಸ್ಥೆಗಳಿದೆ, ಇದನ್ನೆಲ್ಲವನ್ನ ಹೇಳ್ತಾ ಇದೀವಿ. ಸಹಜವಾಗಿ ಇದೆಲ್ಲ ಚರ್ಚಾ ವಸ್ತು ಆಗಿರುತ್ತೆ ಹೊರತು ಇವತ್ತು ಅವ್ರ ಮನೆಗೆ ಹೋದ್ಮೇಲೆ ಎಲ್ರೂ ಏನ್ ಹೇಳಿದ್ರು ಕೂಡ, ಏನೇ ಚರ್ಚೆ ಆದ್ರೂ ಕೂಡ ಹೇಳ್ದಂಗೆ ಕೇಳ್ಕೊಂಡು ಬರ್ಬೇಕು. ಅದು ಅವ್ರ ಪಾರ್ಟಿ ಒಳಗಿರುವಂತ ವ್ಯವಸ್ಥೆ. ಅಲ್ಲಿ ಯಾವುದೇ ಡೆಮೋಕ್ರಾಟಿಕ್ ಸಿಸ್ಟಮು, ಇನ್ನೊಂದು ಮತ್ತೊಂದು ಚರ್ಚೆ ಅವೆಲ್ಲ ಏನಿಲ್ಲ. ಅವ್ರು ಏನೋ ಒಂದು ಫೈನಲ್ ಮಾಡ್ತಾರೆ, ಅದನ್ನು ಒಪ್ಕೊಂಡ್ಬರ್ಬೇಕಾದಂತ ಸ್ಥಿತಿ ರಾಜ್ಯದಲ್ಲಿ ಇದೆಯಾ ಹೊರತು ಬೇರೆ ಏನೋ ಇದೆ ಅಂತ ನಾವೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯದ ಒಂದು ಹಣೆ ಬರ ಅಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ವಾರ 15 ದಿವಸಗಳ ಕಾಲದಿಂದ ಒಂದು ಮಂತ್ರಿಮಂಡಲ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನ ರಾಜ್ಯ ಜನತೆ ಬಹಳ ನೋವಿನಿಂದ, ಬೇಸರದಿಂದ ನೋಡ್ತಿದ್ದಾರೆ ಅನ್ನೋದಂತೂ ಸತ್ಯವಾದ. ನಿಮ್ ಪ್ರಕಾರವಾಗಿ ಹಾಗಾದ್ರೆ GT ದೇವೇಗೌಡರದ್ದು ಏನೇ ಒತ್ತಡ ಇದ್ರು ಅದು ಹೊರಗಡೆ ಮಾತ್ರ ಸೀಮಿತ, ಪಕ್ಷದ ಒಳಗೆ ಅವ್ರದ್ದೇನು ಮಾತನಾಡಿಯಲ್ಲ ಅಂತೀರಾ ಹಾಗಾದ್ರೆ? ಅಥವಾ ಅವ್ರ ಆಸೆ ಆಕಾಂಕ್ಷೆಗಳು ಪೂರಕವಾಗಿ ಏನ್ ನಿರ್ಧಾರ ಬರಲ್ಲ ಅಂತೀರಾ? ಅವರು ಅಂತಲ್ಲ, ಯಾರೇ ಆದ್ರು ಅಂತ. ಛೇ ದೇವೇಗೌಡರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ನಾನು, GT ದೇವೇಗೌಡರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. GT ದೇವೇಗೌಡರು ಒಬ್ಬ ಹಿರಿಯರಿದ್ದಾರೆ, ಪಕ್ಷಕ್ಕೆ ಕೆಲಸ ಮಾಡದಂತವ್ರು ಇದ್ದಾರೆ, ಅನುಭವಿ ಇದ್ದಾರೆ, ಅದೆಲ್ಲವೂ ಸತ್ಯ, ಸಮರ್ಥರಿದ್ದಾರೆ. ನಾನು ಹಂಗೆ ಹೇಳ್ತಾ ಇಲ್ಲ. ಅಲ್ಲಿರುವಂತ ಪಕ್ಷದ ವ್ಯವಸ್ಥೆ ಏನು ಅಂದ್ರೆ, ಇವೆಲ್ಲ ನಮಗೆ ಟಿವಿ ಚಾನೆಲ್ಗಳಲ್ಲಿ ಚರ್ಚೆಗಳು, ಪತ್ರಿಕೆಗಳಲ್ಲಿ ಚರ್ಚೆಗಳ ವಸ್ತು ಅಷ್ಟೇನೆ ಹೊರತು ಅವ್ರ ಮನೆಗೆ ಹೋದ್ಮೇಲೆ ನೀವು ಇಂಥ ಖಾತೆ ಅಂತ ಅವ್ರು ಏನ್ ಹೇಳ್ತಾರೋ ಅದನ್ನ ಒಪ್ಕೊಂಡ್ ಬರ್ಬೇಕಾದಂತ ಪರಿಸ್ಥಿತಿ ಇದೆಯಾ ಹೊರತು ಬೇರೆ ಏನು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ರಿಗೂ ಅರ್ಥ ಗೊತ್ತಿದೆ. ಓಕೆ, ಮಾತಾಡ್ತೀನಿ ರಾಮದಾಸ್ ಸರ್. ಗಂಗಾಧರ ಮೂರ್ತಿ ಅವರೇ, ರಾಮದಾಸ್ ಅವರು ಡೆಮೊಕ್ರೆಟಿಕ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ 5 ವರ್ಷ BJPಗೆ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ
5 ವರ್ಷ ಯಾವ್ಯಾವ ರೀತಿ ಅಧಿಕಾರ ನಡೆಸಿದ್ರು, ಯಾವ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ ಅಧಿಕಾರ ನಡೆಸಿದ್ರು, ಯಾವ್ಯಾವ ರೆಸಾರ್ಟಲ್ಲಿ ಯಾರ್ಯಾರ ಖಾತೆಗಳು ಶಿಫ್ಟ್ ಆಗ್ತಿತ್ತು, ಯಾವ್ಯಾವ ಮಂತ್ರಿಗಳು ಯಾವ್ಯಾವ ರೆಸಾರ್ಟಲ್ಲಿ ಆಚೆಗಡೆ ಬರ್ತಿದ್ರು, ಎಷ್ಟು ಜನ 3 ಜನ ಮುಖ್ಯಮಂತ್ರಿಗಳು ಕಂಡಂಥ ರಾಜ್ಯ ಇದು. ಮತ್ತು ಅದಕ್ಕಿಂತ ಹೆಚ್ಚಿನಾಗಿ ಇನ್ನು ಪದೇ ಪದೇ ಬಳಸಿದ್ರು ಅದು ಮೋಸ್ಟ್ಲಿ ಅದು ಅವ್ರಿಗೆ ಅರ್ಥನೇ ಆಗಲ್ಲ ಅನಿಸುತ್ತೆ. ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗಿ ಕೂತಿದ್ದು, ಇವೆಲ್ಲವೂ ಡೆಮೋಕ್ರೆಟಿಕ್ ಸಿಸ್ಟಮ್ ಒಳಗಡೆ ಪಕ್ಷ ಇದೆ ಅಂತ ಅಂದ್ರೆ ಅದಕ್ಕಿಂತ ಒಳ್ಳೆತನವಾಗಿ ಅದಕ್ಕಿಂತ ಒಳ್ಳೆದಾಗಿ ನಮ್ಮ ಪಕ್ಷ ನಡ್ಕೊಂಡಿದೆ. ಅಂದ್ರೆ ಏನಾಗ್ತದೆ, ಹಿರಿಯರಾದಂತ ಸನ್ಮಾನ್ಯ ಶ್ರೀ ದೇವೇಗೌಡ ಮಾರ್ಗದರ್ಶನ ಇದೆಯಲ್ಲ, ಮಾರ್ಗದರ್ಶನದಲ್ಲಿ ಆ ಮಾರ್ಗದರ್ಶನ ಒಂದೇ ನಿಮಿಷ ಆ ಮಾರ್ಗದರ್ಶನ ವಿಚಾರದಲ್ಲಿ ನೀವು ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನ ಕೊಡ್ಬೋದು. ಅವರೇ ರಾಮದಾಸ್ ಅವರು ಹೇಳಿದ್ರು, ಎಲ್ಲೋ ಟಿವಿ ಚಾನೆಲ್ಗಳಲ್ಲಿ ಚರ್ಚೆ ಆಗುವಂಥ ವಿಷಯ ಬಿಟ್ಟರೆ ಇದು ಆ ಥರದ್ದು ಯಾವುದು ಚರ್ಚೆ ಅಲ್ಲಿ ಇರೋದಿಲ್ಲ ಅಂತ ಅವರೇ ಒಪ್ಕೊಂಡ್ರು. ಅಂದರೆ ಅದರ ಅರ್ಥ ಏನು ಅಂತಂದರೆ, ಜಿ ಟಿ ದೇವೇಗೌಡರು ಆಗ್ಬೋದು, ನಮ್ಮ ಪಕ್ಷದ ಶಾಸಕರಾಗ್ಬೋದು, ಯಾರೂ ಕೂಡ ಈ ಖಾತೆನೇ ಬೇಕು ಈ ಖಾತೆನೇ ಬೇಕು, ಇದು ಕೊಟ್ಟರೆ ನಾನು ಇರ್ತೀನಿ ಇಲ್ಲ ಅಂತ ಯಾವತ್ತೂ ಮಾಡಿಲ್ಲ. ಇವರು ಬಿಜೆಪಿ ನಾಯಕರ ತರ ಬಿಜೆಪಿ ನಾಯಕರ ತರ 10 ಜನ 20 ಜನ ರೆಸಾರ್ಟ್ಗಳಿಗೆ ಹೋಗಿ ಉದಾಹರಣೆಗಳಿದಾವೆ ಬಹಳ ಬಿಜೆಪಿ ಅವರಿಂದ ನಾವು ಡೆಮೋಕ್ರೆಟಿಕ್ ವಿಷಯ ಕಲಿಬೇಕು ಅಂತಂದ್ರೆ ಅಂತ ದುರ್ದೈವ ಜನತಾದಳಕ್ಕಂತೂ ಖಂಡಿತ ಬಂದಿಲ್ಲ. ನಿಮ್ ಜೊತೆ ಮಾತನಾಡ್ತೀನಿ. ಬಟ್ ಇಲ್ಲಿ ಗಂಗಾಧರ ಮೂರ್ತಿ ಒಂದು ವಿಚಾರ ಅಂತಂದ್ರೆ, ಸೊ ಇಲ್ಲಿ ರೇವಣ್ಣ ಅವರು 2 ಖಾತೆಗಳನ್ನ ವಹಿಸ್ಕೊಳ್ತಾರೆ ಅನ್ನೋದು ಈ ಕೊನೆಯ ತನಕನೂ ಕೂಡ ಇಲ್ಲಿ ತನಕ ನಮ್ಗೆ ಅದೇ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇರೋದು. 2 ಖಾತೆನೂ ಅವ್ರದೇ ಅಂತ ಹೇಳ್ಕೊಂಡ್ಬಿಟ್ಟು. ಬಟ್ ಇರುವಂತದ್ದು 12 ಖಾತೆಗಳಲ್ಲಿ 2 ಖಾತೆ ಅವರೇ ಉಟ್ಕೊಂಡ್ರೆ ಉಳಿದಂತವ್ರಿಗೆ ಏನು ವ್ಯವಸ್ಥೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಒಂದು ಸಣ್ಣ ಕ್ಲಾರಿಫಿಕೇಶನ್, ಯಾವುದೇ ಕಾರಣಕ್ಕೂ ರೇವಣ್ಣ ಅವ್ರಿಗೆ ಆಲ್ರೆಡಿ 2 ಖಾತೆ ಕೊಟ್ಟಿದೆ, ತಗೊಂಡಿದ್ದಾರೆ, ಅವರೇ ಇಟ್ಕೊಂಡಿದ್ದಾರೆ ಅನ್ನೋದೆಲ್ಲ ಊಹಾಪೋಹ ಸುದ್ದಿಗಳು. ಒಂದು. ಎರಡನೇದು 12 ಖಾತೆ ಇಲ್ಲ. ಈಗ ಪ್ರೈಮರಿ ಎಜುಕೇಶನ್ 18ವರೆಗೂ ಹೋಗುತ್ತೆ. ಈ ಮುಖ್ಯಮಂತ್ರಿಗಳಿರ್ತಕ್ಕಂಥ ಖಾತೆಗಳು ಸೇರಿಸ್ಕೊಂಡ್ರೆ 18ಕ್ಕೆ ಹೋಗುತ್ತೆ. ಆದರೆ ಇದೆಲ್ಲ ನಾನಾಗಲೇ ಪದೇ ಪದೇ ಈ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆದಾಗಿಂದ ಈ ರಾಜ್ಯದಲ್ಲಿ ಒಂದು ವಾರ ಕೂಡ ಆಗಿಲ್ಲ. ಮೊನ್ನೆ ರಾಮದಾಸ್ ಅವ್ರಿಗೆ ಜ್ಞಾಪಿಸಕ್ಕೆ ಇಷ್ಟಪಡ್ತೀನಿ, ಕೋಯಲೇಷನ್ ಗೌರ್ಮೆಂಟ್ ಜಮ್ಮು ಕಾಶ್ಮೀರದಲ್ಲಿ 2 ತಿಂಗಳು ತಗೊಂಡಿದೆ ಸರ್ಕಾರ ರಚನೆ ಮಾಡಕ್ಕೆ. ಅದು ಬಿಟ್ಬಿಡಿ, ಅದು ಅವ್ರು ಮಾಡಿದ್ರು ಅಂತೇಳಿ ನಾವು 1 ತಿಂಗಳು ಮಾಡ್ತೀವಿ ಅಂತ ನಾನು ಹೇಳ್ತಿಲ್ಲ. ಆದರೆ 1 ವಾರಗಳಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ. ಈಗ ಪವರ್ ಡಿ ಕೆ ಶಿವಕುಮಾರ್ ವರ್ಸಸ್ JDS ಅಂತ ಸ್ಟಾರ್ಟ್ ಮಾಡಿದ್ರಿ. ಈಗ ಆಮೇಲೆ ಪರಮೇಶ್ವರ್ ವರ್ಸಸ್ ಅಂತ ಸ್ಟಾರ್ಟ್ ಆಯ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸಾಲ ಮನ್ನಾದೊಂದು ಸ್ಟಾರ್ಟ್ ಮಾಡಿದ್ರಿ. ಅದೆಲ್ಲವಕ್ಕೂ ಕೂಡ ಪರಿಹಾರ ಕೊಟ್ಟಿದ್ದೀವಿ. ಮತ್ತೆ ನೀವೇನು ಊಹೆ ಮಾಡ್ಕೊಂಡಿದ್ದೀರಿ ಅದಕ್ಕೆಲ್ಲವೂ ಕೂಡ ನಿಮ್ಮ ಊಹೆ ಬಿಟ್ರೆ ನಮ್ಮ ಪಕ್ಷದ ಒಳಗಡೆ ಚೌಕಟ್ಟಿನಲ್ಲಿ ಅವು ಕೂಡ ನಡೀತಿಲ್ಲ. ಯಾರು ಕೂಡ GT ದೇವೇಗೌಡರು ಎಲ್ಲೂ ಕೂಡ ಪಾಪ ನನಗೆ ಪವರ್ ಖಾತೆನೇ ಬೇಕು ಪಿಡೋಡಿ ಬೇಕು ಅಂತ ಎಲ್ಲೂ ಹೇಳಿಲ್ಲ. ರೇವಣ್ಣ ಅವರು ಅದನ್ನ ನಾನೇ ಇಟ್ಕೊಂತೀನಿ ಅಂತಲೂ ಎಲ್ಲೂ ಹೇಳಿಲ್ಲ. ಇನ್ನೂವರೆಗೂ ಕೂಡ ಖಾತೆ ಬಗ್ಗೆ ಒಂದು ಸಣ್ಣ ಚರ್ಚೆನೂ ಕೂಡ ಆಗಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಈಗಾಗಲೇ ಯಾಕಂದ್ರೆ ಈಗ ಸಾರಾ ಮಹೇಶ್ ಅವ್ರಿಗೆ ಎಲ್ರಿಗೂ ವಿಚಾರ ಗೊತ್ತಾಗ್ಬಿಟ್ಟಿದೆ, ಇದು ಹೀಗೆ ಇದ್ರೆ GT ದೇವೇಗೌಡರಿಗೆ ಏನೂ ಕೂಡ ಸಿಗಲ್ಲ ಅನ್ನುವಂಥದ್ದು, ಅಥವಾ ಸಹಕಾರ ಕೊಡ್ತಾರೆ ಅನ್ನೋದು. ಅವ್ರಿಗೆ ಸಹಕಾರ ಬೇಡ ಅಂತ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ. ಅದೇ GT ದೇವೇಗೌಡರು ಅವ್ರ ಮುಖಾಂತರವಾಗಿ ಹೇಳಿಸ್ತಾ ಇದ್ದಾರೆ ಅಂತ. ಒಂದ್ ನಿಮಿಷ, ನೀವು ಒಂದು ತಿಳ್ಕೋಬೇಕು. ನಮ್ಮ ಪಕ್ಷದ ವ್ಯವಸ್ಥೆ ಒಳಗಡೆ ರಾಮದಾಸ್ ಮೈಸೂರಿನಲ್ಲಿ ಸಾರಾ ಮಹೇಶ್ ಅವರು ಕೂಡ ಒಬ್ಬರು ಆಸ್ಪಿರೆಂಟ್. ಆದ್ರೆ ಸಾರಾ ಮಹೇಶ್ ಅವರು ಇನ್ನೊಬ್ಬರ ಬಗ್ಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅಂದ್ರೆ ಅವ್ರ ವೈಯಕ್ತಿಕ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅದು ಬಿಟ್ರೆ ನಮ್ಮ ಪಕ್ಷದ ಒಳಗಡೆ 7 ಗಂಟೆಗೆ ಸಭೆ ಕರೆದಿದೆ. ಎಲ್ಲವೂ ಸುಸೂತ್ರವಾಗಿ ತೀರ್ಮಾನ ಆಗಿ ಕ್ಲೋಸ್ ಆಗುತ್ತೆ. ಬುಧವಾರ ನಮ್ಮ ಎಲ್ಲ ಶಾಸಕರು ನಾವೇನು ಫಿಕ್ಸ್ ಮಾಡ್ತೀವಿ ಅಷ್ಟು ಜನ ಶಾಸಕರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಈಗ ಉದಾಹರಣೆಗೆ ನೋಡಿ, ಇನ್ನೊಂದು ಹಿರಿಯರಾದಂತ ಹೊರಟ್ಟಿ ಅವರು ನನಗೆ ಬೇಕಾದ್ರೆ ಮಂತ್ರಿನೇ ಬೇಡ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ, ಬೇಡ ಅನ್ನೋದನ್ನು ಕೂಡ ಅವ್ರು ದೊಡ್ಡತನವಾಗಿ ತಗೊಳ್ಳಲ್ಲ. ನೀವು ಎಲ್ಲವೂ ಏನ್ ತಗೊಂತೀರಿ ಅಂದ್ರೆ ಅದ್ರಲ್ಲಿ ಏನಾದ್ರು ಒಂದು ಉಳ್ಕೊಡು. ಅದಕ್ಕೆ ನಾನು ಹೇಳೋದು ಪದೇ ಪದೇ, ಈ ಸಮ್ಮಿಶ್ರ ಸರ್ಕಾರದಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ಬೇಡಿ, ಕಲ್ಲು ಸಿಗಲ್ಲ ನಿಮಗೆ ಮೊಸರಲ್ಲಿ. ಅಲ್ಲ, ಅದಕ್ಕಿಂತ ಹೊರಟ್ಟಿ ಅಂತವ್ರಿಗೇನೆ ಸಚಿವ ಸ್ಥಾನ ಸಿಗಲಿಲ್ಲ. ಯಾರು ಹೇಳಿದ್ರು? ಅವರೇ ಹೇಳಿದ್ರಲ್ಲ, ಅವ್ರ ದೊಡ್ಡತನ ಅದು. ನನಗೆ ಸಿಗದೇ ಇದ್ರು ಪರವಾಗಿಲ್ಲ, ಸರ್ಕಾರ ಉಳಿಬೇಕು ಅನ್ನೋದು ಅವ್ರ ದೊಡ್ಡತನ. ಅದನ್ನ ಹಿಂಗೆ ಇಂಟರ್ಪ್ರಿಟ್ ಮಾಡ್ತೀರಿ ನೀವು, ತಪ್ಪಲ್ವಾ? ಪ್ರಸನ್ನ ಕುಮಾರ್ ಅವರೇ, ಬಹುಶಃ ಇಲ್ಲಿ ಒಂದು ವಿಚಾರ ಅಂದ್ರೆ, ರೇವಣ್ಣ ಅವರು ಹಿಂದೆ ಸಚಿವರಾಗಿದ್ದಂತ ಸಂದರ್ಭದಲ್ಲೂ ಕೂಡ 2 ಖಾತೆ ನಿರ್ವಹಿಸಿದ್ರು. ಈಗಲೂ ಕೂಡ 2 ಖಾತೆ ನಿರ್ವಹಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು. ಬಟ್ ಇರುವಂತ ಸಂಖ್ಯೆಗಳು ಕಮ್ಮಿ, ಅವರಿಗೆ ಪ್ರಭಾವ ಖಾತೆಗಳಾದ್ರೆ ಉಳಿದವರಿಗೆ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತಲ್ಲ, ಅಸಮಾಧಾನ ಇರುತ್ತೆ. ಬಟ್
ರಾಮದಾಸ್ ಅವರು ಹೇಳಿದಾಗೆ, ಗಂಗಾಧರ ಮೂರ್ತಿ ಅವರು ಹೇಳಿದಾಗೆ ಅದು ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಲೋರ್ ಆಗಲ್ಲ ಅದು JDS ನಲ್ಲಿ ಯಾವಾಗಲಾದ್ರೂ ಕೂಡ. ಬಟ್ ಇರುವಂತವ್ರು ಅರ್ಹರಿದ್ರು ಕೂಡ ಬೇರೆಯವರಿಗೆ ಸಿಗದೆ ಒಬ್ಬರಿಗೆ 2 ಖಾತೆ ಅನ್ನುವಂಥದ್ದು ರೀತಿಯಲ್ಲಿ ಇಲ್ಲಿ ಪ್ರಶ್ನೆ ಆಗಲ್ವಾ? ಮಲ್ತೇಶ್, ನಮ್ಮ ಕಾನೂನು ಅಥವಾ ನಮ್ಮ ಸಂವಿಧಾನದ ಪ್ರಕಾರ ಮಾತಾಡಬೇಕಾದ್ರೆ ಮತ್ತು ಖಾತೆಗಳ ಹಂಚಿಕೆ ಅದು ಒಬ್ಬ ಮುಖ್ಯಮಂತ್ರಿಯ ಸಂಪೂರ್ಣವಾದ ಪರಮಾಧಿಕಾರ. ಅದು ನಾವು ಟೆಕ್ಸ್ಟ್ ಬುಕ್ಗೆ ಓದೋದಾದ್ರೆ, ಆದರೆ ವಾಸ್ತವವಾಗಿ ಇರೋದಿಲ್ಲ. ಅದು ನಾವು ಓದಲಿಕ್ಕೆ ಅಷ್ಟೇ ಹೊರತು ವಾಸ್ತವ ರಾಜಕೀಯ ಪಕ್ಷಗಳ ವ್ಯವಸ್ಥೆನೆಲ್ಲ ಬೇರೆ ಬೇರೆ ಯಾರ್ಯಾರು ತೀರ್ಮಾನ ಮಾಡ್ತಾರೆ. ಮಂತ್ರಿಗಳನ್ನ ಆಯ್ಕೆ ಮಾಡೋದು ಯಾರು, ಖಾತೆಗಳು ಹಂಚಿಕೆ ಆಗೋದಾರು. ಇವತ್ತು ನಾವು JDS ವಿಚಾರ ಚರ್ಚೆ ಮಾಡ್ತಾ ಇದ್ದೀವಿ. ಈಗ JDSನಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಬಿಟ್ಟರೆ ಅತ್ಯಂತ ಪ್ರಬಲ ಮತ್ತು ಪ್ರಮುಖ ನಾಯಕ HD ರೇವಣ್ಣ ಅವರಲ್ಲಿ 2 ಮಾತಿಲ್ಲ. ಅವ್ರು ಬರೀ ತಾನು ದೇವೇಗೌಡರು ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೊತೆಗೆ ಅವ್ರು ಹಾಸನ ಜಿಲ್ಲೆನಲ್ಲಿ ಆ ಪಕ್ಷವನ್ನು ಕಟ್ಟಿ ಬೆಳೆಸಿ ಅದನ್ನು ಪ್ರಬಲವಾಗಿ ಹಿಡಿದಿಟ್ಕೊಳ್ಳೋದ್ರಲ್ಲೂ ಯಶಸ್ವಿ ಇದ್ದಾರೆ. ಅವ್ರಿಗೆ ಬರೀ ನಾನು ಬರೀ ಮಗ ಅನ್ನೋ ಕಾರಣಕ್ಕೆ ಅವರೆಲ್ಲ ಕೇಳೋದಕ್ಕಿಂತಲೂ ಈಸ್ ಆಲ್ಸೋ ವರ್ಕಿಂಗ್ ಹಾರ್ಡ್. ಆದರೆ JDSನಲ್ಲಿ ಒಂದು ವ್ಯವಸ್ಥೆ ಇದೆ. ದೇವೇಗೌಡರು ಏನು ಸಾಮಾನ್ಯವಾಗಿ ತೀರ್ಮಾನ ಮಾಡ್ತಾರೆ ಯಾವುದೇ ವಿಚಾರದಲ್ಲಿ ಅದು ಅಂತಿಮ ಇರ್ತದೆ. ಇದು ಕ್ರೂಷಿಯಲ್ ಟೈಮ್ JDSಗೆ. ಅದು ಅವರಿಗೆ ಬಹಳ ಅನಿರೀಕ್ಷಿತವಾಗಿ ಒಂದು ಸಿಕ್ಕಿರತಕ್ಕಂಥ ಒಂದು ಅವಕಾಶ. ಬಹುಶಃ ಇದನ್ನ ಈ ತರ ಸಣ್ಣ ಪುಟ್ಟ ಖಾತೆ ಹಂಚಿಕೆನಲ್ಲೋ ಅಥವಾ ಮಂತ್ರಿಗಳ ಆಯ್ಕೆನಲ್ಲೋ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಅವರು ಜನರು ನಗೆಪಾಟ್ಲಿಗೆ ಈಡಾಗ್ತಾರೆ ಅಂತ ನಾನೇನು ಭಾವಿಸೋದಿಲ್ಲ. ಯಾಕಂದ್ರೆ ಅವರು 10 ವರ್ಷ ಅಧಿಕಾರ ಇಲ್ಲದೆ ಪಕ್ಷ ಉಳಿಸ್ಕೊಂಡ್ ಬಂದಿದ್ದಾರೆ ಎಲ್ಲರೂ. JDSನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಇರ್ಬೋದು, ಶಾಸಕರು ಇರ್ಬೋದು, ನಾಯಕರು ಇರ್ಬೋದು, ಅಷ್ಟು ಸುಲಭ ಅಲ್ಲ ಅಧಿಕಾರ ಇಲ್ಲದೆ ಒಂದು ಪಕ್ಷ ಉಳಿಸ್ಕೊಂಡು ಈ ಮಟ್ಟಕ್ಕೆ ತರ್ತಕ್ಕಂಥದ್ದು. ಸತತವಾಗಿ 10 ವರ್ಷ ಬಹಳ ಕಷ್ಟ. ಇವತ್ತ ಸರ್ಕಾರ ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಸರ್ಕಾರದ ನೇತೃತ್ವನೇ ವಹಿಸುವಂತ ಒಂದು ಅವಕಾಶ ಸಿಕ್ಕಿದೆ. ಅಂತ ಅವಕಾಶ ಸಿಕ್ಕಿದಾಗ ಮುಖ್ಯಮಂತ್ರಿ ಅವ್ರದೇ ಆದ ಮುಖ್ಯಮಂತ್ರಿ ಇದ್ದಾರೆ, ಸರ್ಕಾರ ನೇತೃತ್ವ ಅವರಿಂದ ಎಲ್ಲ. ಸೊ ಹಾಗಾಗಿ ಈಗ ಖಾತೆಗಳಿಗೋಸ್ಕರ ಯಾರಾದ್ರೂ, ಅದು ರೇವಣ್ಣ ಇರಲಿ, GT ದೇವೇಗೌಡ ಇರಲಿ, ಯಾರೇ ತಕರಾರುಗಳು ಮಾಡ್ಕೊಂಡ್ರು ಅದು ಜನರ ಮುಂದೆ ಏನಾಗ್ತದೆ, ನಗೆಪಾಟ್ಲಿಗೆ ಈಡಾಗ್ತದೆ. ಹಾಗಾಗಿ ಬಹುಶಃ ಅಂಥದ್ದೊಂದು ಅವಕಾಶಕ್ಕೆ ದೇವೇಗೌಡರು ಅನುಭವ ಅಥವಾ ಇನ್ನೇನಿದೆ ಅದೆಲ್ಲ ಕೊಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇವತ್ತು ತಾವು ಹೇಳ್ತಾರೆ ಮೀಟಿಂಗ್ ಇದೆ. ಮೀಟಿಂಗ್ ಅಲ್ಲಿ ಯಾವುದೇ ಮೀಟಿಂಗಲ್ಲೂ ಯಾವುದೇ ಖಾತೆಗಳು ಚರ್ಚೆ ಆಗೋದಿಲ್ಲ ರಾಜಕೀಯ ವ್ಯವಸ್ಥೆನಲ್ಲಿ. ಓನ್ಲಿ ಅವರು ಎಲ್ಲರೂ ಪಕ್ಷವನ್ನು ನಿರ್ಧಾರಕ್ಕೆ ಬರ್ತದೆ, ಪಕ್ಷದ ದೃಷ್ಟಿಯಿಂದ ಎಲ್ಲ ಒಪ್ಕೊಂಡು ಹೋಗ್ಬೇಕು, ಏನ್ ತೀರ್ಮಾನ ಆಗುತ್ತೆ ಅದು ಅಂತ ಹೇಳ್ತಾರೆ ಹೊರತು ಮಂತ್ರಿಗಳು ಯಾರು ಅಂತ ಇವತ್ತು ಬರೋದಿಲ್ಲ. ಇನ್ನು ಹೊರಟ್ಟಿಯವ್ರ ವಿಚಾರಕ್ಕೆ ಬಂದ ಏನಾಗಿದೆ, ಹೊರಟ್ಟಿಯವ್ರಿಗೆ ಪಾಪ ಸಂದಿಗ್ಧವಾದ ಪರಿಸ್ಥಿತಿ ಇವತ್ತೇನಾಗಿದೆ, ಶಾಸಕರು ಲಿಮಿಟೆಡ್ ಸಂಖ್ಯೆಯಲ್ಲಿ ಅವಕಾಶ ಸಿಗ್ತಕ್ಕಂಥದ್ದು. ಹೊರಟ್ಟಿಯವರು 7 ಬಾರಿ ಆಯ್ಕೆ ಆದ್ರೂ ಅವರು ಅಪ್ಪರ್ ಹೌಸ್ ಅಲ್ಲಿ ವಿಧಾನ ಪರಿಷತ್ನಲ್ಲಿದ್ದಾರೆ. ಇವತ್ತು ನೀವು ಇಲ್ಲಿ ನೇರವಾಗಿ ಆಯ್ಕೆ ಹೊಂದಿರತಕ್ಕಂಥ ವಿಧಾನಸಭೆ ಸದಸ್ಯರುಗಳಿಗೆ ಅವಕಾಶ ಇಲ್ಲ. ಈಗ ಏನಾದ್ರು ಒಂದು ಕೊಟ್ಟರು ಒಂದೊಂದು ಬಹಳ ಇಲ್ಲಿ ಪ್ರಮುಖವಾಗಿರೋದ್ರಿಂದ ಬಹುಶಃ ಹೊರಟ್ಟಿಯವರಂತರೂ ತ್ಯಾಗ ಮೂರ್ತಿಗಳು ಆಗ್ಲೇಬೇಕಾಗ್ತದೆ. ಈ ಸಂದರ್ಭ ಹಂಗಿದೆ ಅವ್ರಿಗೆ, ತುಂಬಾ ಬಲವಂತನೂ ಮಾಡೋ ಹಾಗಿಲ್ಲ, ಬಿಟ್ಟರೆ ಕೈ ಬಿಟ್ಟು ಹೋಗ್ತದೆ ಅವಕಾಶ. ಅಂತ ಪರಿಸ್ಥಿತಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ. ಅವರಿಗೊಂದು ಅಪ್ರೋಚ್ ಹೋಗಿದೆ ಅಂತ ಕಾಣಿಸುತ್ತೆ. ಅವಕಾಶ ಏನಂದ್ರೆ ಬಹುಶಃ ಸಚಿವ ಸ್ಥಾನ ಸಿಗದಿದ್ರೆ ಸಭಾಪತಿ ಆಗೋದು ಗ್ಯಾರಂಟಿ ಆಗ್ತದೆ. ಸಿದ್ದಮೂರ್ತಿ ಅವರು ನಿವೃತ್ತಿಯ ಅಂಚಿನಲ್ಲಿ ಇರ್ತಕ್ಕಂಥ ಆ ಅವಕಾಶ ಅವ್ರಿಗೆ ಸಿಗ್ತದೆ ಬಹುಶಃ. ಹಾಗಾಗಿ ಅವ್ರಿಗೇನು ಹೆಚ್ಚಿಗೆ ಇದಿಲ್ಲ. ಬಟ್ ಯಾರಿಗೆ ಆದ್ರೂ ಸಚಿವರಾಗಬೇಕು ಅನ್ನೋ ಒಂದು ಹಂಬಲ ಇದ್ದೇ ಇರ್ತದೆ, ಬೇಡಿಕೆ ಇದ್ದೇ ಇರ್ತದೆ. ಆದ್ರೆ ಸಮಸ್ಯೆ ಬಂದಿರತಕ್ಕಂಥದ್ದೀಗ ವಿಧಾನ ಪರಿಷತ್ನಲ್ಲಿ ಇರ್ತಕ್ಕಂಥ ಸಿಗ್ತದೆ. ಯಾಕೆಂದ್ರೆ ಒಬ್ರಿಗೆ ಕೊಡ್ಬೋದಷ್ಟೇ. ಅಲ್ಲಿ ರೂಲ್ಸ್ ಎಲ್ಲ ಏನಾಗಿದೆ, ಒಬ್ಬ ಸಭಾನಾಯಕರಾಗಂತವ್ರು ಅಲ್ಲಿ ಇರಬೇಕು, ವಿಧಾನ ಪರಿಷತ್ ಇರಬೇಕು. ಯಾರೋ ಒಬ್ರು ಹಾಗೆ ಆಗ್ತಾರೆ. ಸೊ ಒಬ್ರಿಗೆ ಸಿಗ್ತದೆ ಹೊರತು ಈಗ ಮುಸ್ಲಿಂ ಕೋಟಾದಲ್ಲೂ ಸಮಸ್ಯೆ ಇದೆ ಎಲ್ಲಿ JDSನಲ್ಲಿ. ಒಬ್ರು ಶಾಸಕರು ಗೆದ್ದು ಬಂದಿಲ್ಲ. ಈಗ ವಿಧಾನ ಪರಿಷತ್ಗೆ ಫಾರೂಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಇವತ್ತು ಎಲ್ಲ ಸುದ್ದಿ ಆಗ್ತಾ ಇತ್ತು, ಕೊಡ್ಬೇಕಾ ಬೇಡವಾ ಅವ್ರು ನಮ್ಮ. ಆದರೆ JDS ಒಂದು ತಿಳ್ಕೋಬೇಕು, JDS ಇವತ್ತು ಚುನಾವಣೆ ಮುಗಿತು, ಇನ್ನು ಮುಂದೆ ಬಹಳಷ್ಟು ಚುನಾವಣೆ ಎದುರಿಸ್ಬೇಕಾಗ್ತದೆ. ಇವತ್ತು ಮುಸ್ಲಿಮರು ಓಟ್ ಕೊಟ್ಟಿದ್ರು, ಅಲ್ಲಿ ನಮಗೆ ಹಾಗಾಗಿ ನಾವು ಮಂತ್ರಿ ಸ್ಥಾನ ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ಯಾವತ್ತು ರಾಜಕೀಯ ಪಕ್ಷಗಳು ಬಿಟ್ಟೋದ ಮತದಾರನ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ ಹೊರತು ಬಿಟ್ಟೋದ್ರ ಅಲ್ಲೇ ಕೈ ಬಿಡೋದಿಲ್ಲ. ಸೊ ಹಾಗಾಗಿ ಬಹಳಷ್ಟು ಸಂಕೀರ್ಣ ಸಂದರ್ಭಗಳಲ್ಲಿ ಇವತ್ತು ತೀರ್ಮಾನಗಳು ಮಾಡುವಂತ ಪರಿಸ್ಥಿತಿ ಇದೆ ಇವತ್ತು. ಹೌದು. ಮತ್ತೊಂದು ವಿಚಾರ ಅಂತಂದ್ರೆ, ರೇವಣ್ಣ ಅವರ ವಿಚಾರಕ್ಕಿಂತನೂ ಕೂಡ GT ದೇವೇಗೌಡರ ವಿಚಾರವಾಗಿ ಸಾರಾ ಮಹೇಶ್ವರು ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ಮೊನ್ನೆಯಿಂದನೂ ಕೂಡ ಲಾಬಿ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಹಾಗಾದ್ರೆ ರೇವಣ್ಣ ಅವರ ವಿರುದ್ಧವಾಗಿಯೂ ಕೂಡ ಅವ್ರಿಗೆ ಒಂದೇ ಖಾತೆ ಸಾಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವ್ರ ಪ್ರಯತ್ನ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತ ಮಾಹಿತಿ. ಅವ್ರ ಪಾತ್ರ ಏನಿದೆ ಇದರಲ್ಲಿ ಅದನ್ನು ಕೂಡ ಮಾತ್ರ ಚಿಕ್ಕ ಬ್ರೇಕ್ ನಂತರ. ರೇವಣ್ಣ ವರ್ಸಸ್ GTD ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗಂಗಾಧರ ಮೂರ್ತಿಯವರೇ, ಮೊನ್ನೆ ಒಂದು ವಿಚಾರ ಆಯಿತು. RR ನಗರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾತನಾಡೋದಕ್ಕೆ ಕೆಲವು ಒತ್ತಾಯ ಮಾಡಿದಾಗ ಬೇಡ ತಂದೆ ಮಕ್ಕಳು ಅಂತಿದ್ರೆ ಈಗ ಅಜ್ಜ ಮೊಮ್ಮಕ್ಕಳನ್ನ ಶುರು ಮಾಡ್ಬಿಡ್ತಾರೆ ಬೇಡ ಅನ್ನುವಂತ ರೀತಿಯಲ್ಲಿ ದೇವೇಗೌಡರೇ ತಡೆ ಹಿಡಿದಿದ್ದನ್ನ ನೋಡಿದ್ವಿ. ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಬಹಳ ಯೋಚಿಸಿ ಕೊಟ್ಟಿದ್ದಂಥದ್ದನ್ನು ಕೂಡ ಗಮನಿಸಿದ್ವಿ. ಅಷ್ಟೆಲ್ಲ ಅಧಿಕಾರಕ್ಕೆ ಬಂದಾಗ ಖಾತೆ ಕೊಡುವಂತ ವಿಚಾರವಾಗಿ ಆ ಸಂದರ್ಭದಲ್ಲಿ ಯಾಕಿದೆಲ್ಲ ಪ್ರಸ್ತಾಪ ಆಗಲ್ಲ ಅನ್ನುವಂಥದ್ದಕ್ಕೆ ಸಹಜವಾಗಿ ಬೇರೆಯವರು ಒಂದು ಮಾತನಾಡುವಂತ ರೀತಿ. ಸೊ ಇಲ್ಲೂ ಕೂಡ ತಂದೆ ಮಕ್ಕಳು ಅನ್ನುವಂಥ ರೀತಿಯಲ್ಲಿ ಬರುತ್ತೆ. ಸೊ ಪ್ರಮುಖ ಖಾತೆಗಳೆಲ್ಲ ಅವ್ರ ಪಾಲೆ ಆಗ್ಬಿಡುತ್ತೆ, ಬೇರೆಯವರಿಗೂ ಒಂದು ಅವಕಾಶ ಕೊಡ್ಬೋದಲ್ಲ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಯಾಕೆ ಆ ವಿಚಾರ ಪ್ರಸ್ತಾಪಕ್ಕೆ ಬರಲ್ಲ ಇಲ್ಲಿ? ಈಗ ಒಂದು ಎಲ್ಲಾದ್ರೂ ರೇವಣ್ಣ ಅವ್ರಿಗೆ, ಈಗ SD ರೇವಣ್ಣ ಅವ್ರಿಗೆ 1994ರಿಂದ MLA ಅವರು. ಹೌದು. ಎಷ್ಟು ವರ್ಷ ಆಯ್ತು ಹೇಳಿ?
ಸತತವಾಗಿ ಗೆದ್ಕೊಂಬಂದಿದ್ದಾರೆ. ಮಧ್ಯದಲ್ಲಿ ಒಂದ್ಸಲ ಸೋತಿದ್ ಬಿಟ್ರೆ ಸತತವಾಗಿ ಗೆದ್ಕೊಂಬಂದಿದ್ದಾರೆ. ಅವ್ರನ್ನ ದೇವೇಗೌಡರು ಮನ್ಸು ಮಾಡಿದರೆ ಮುಖ್ಯಮಂತ್ರಿನೂ ಮಾಡ್ಬೋದಿತ್ತು, ಆದರೆ ಅದು ಬಿಟ್ಟು ಉಪಮುಖ್ಯಮಂತ್ರಿನೂ ಮಾಡ್ಬೋದಿತ್ತು. ಅದು ಬಿಟ್ಟು ಸಿದ್ದರಾಮಯ್ಯನವ್ರನ್ನ 2 ಸಲ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. 94 ನಾನು ಹೇಳ್ತಿರೋದು. ಅವರು ಅಪ್ಪ ಮಕ್ಕಳಿಗೆ ಅಷ್ಟೇ ಮಾಡೋದಾಗಿದ್ದಿದ್ರೆ ಈ ನಾಯಕರುಗಳೆಲ್ಲ ಆಚೆನೆ ಬರ್ತಿರ್ಲಿಲ್ಲ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನಿಂದ ಹಿಡಿದು ಎಚ್ ಸಿ ಮಾದೇವಪ್ಪನಿಂದ ಹಿಡಿದು ಬಹಳ ಜನ ದೊಡ್ಡ ದೊಡ್ಡ ನಾಯಕರುಗಳು MP ಪ್ರಕಾಶ್ ಅವರಿಂದ ಹಿಡಿದು ಯಾರೂ ಬರ್ತಿರ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ದೇವೇಗೌಡರು ಕುಟುಂಬದ ಮೇಲೆ ಒಂದೇ ಒಂದು ಬಹಳ ಜನ ಹೋಗಿದ್ದಾರೆ. ಹೋಗಿದ್ದು ಪಕ್ಷ 3 ಸಲ ಓಳಾಗಿರೋದು ಇದೆ, ಮತ್ತೆ ಹುಟ್ಟಿದ್ದು ಇದೆ, ಮತ್ತೆ ನಿಂತಿದ್ದು ಇದೆ, ಅಧಿಕಾರ ಪಡೆದದ್ದು ಇದೆ, ಮತ್ತೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದು ಇದೆ. ಆ ಶಕ್ತಿ ಆ ದೇವೇಗೌಡರಿಗೆ ಮಾತ್ರ ಇರಕ್ಕೆ ಸಾಧ್ಯ. ಕರ್ನಾಟಕದಲ್ಲಿ ಆ ಪಕ್ಷನ ಉಳಿಸಿ ಕಟ್ಟಿಸಿ ಬೆಳೆಸೋಂಥ ಶಕ್ತಿ ಇರೋದು ದೇವೇಗೌಡರಿಗೆ ಮಾತ್ರ ಸಾಧ್ಯ. ಹಾಗಾಗಿ ನಾವು ಇಲ್ಲಿ ಒಂದು ಪಾಸಿಟಿವ್ ನೆಗೆಟಿವ್ ಪಾಯಿಂಟನ್ನು ಒಂದು ನೋಡೋದ್ರ ಜೊತೆಗೆ 10 ಪಾಸಿಟಿವ್ ಇದಾವಲ್ಲ ಅದನ್ನು ಮರಿಬಾರ್ದು ಅಂತ ಹೇಳೋದು. ಈಗ ಸಿದ್ದರಾಮಯ್ಯ ಅವರು 2 ಸಲ ಡೆಪ್ಟಿ CM ಆಗಿದ್ದಕ್ಕೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಿದ್ದು. MP ಪ್ರಕಾಶ್ ಅವರು ಡೆಪ್ಟಿ CM ಆಗಿ ನಮ್ಮಲ್ಲಿ ಇದ್ದಿದ್ದಕ್ಕೆ ಕಾಂಗ್ರೆಸ್ ಅವ್ರನ್ನ ಗುರುತಿಸಿ ಕಾಂಗ್ರೆಸ್ ಕರ್ಕೊಂಡಂಥದ್ದು. ಅಂಥವೆಲ್ಲ ಭಾಳ ಉದಾಹರಣೆಗಳು. ಈಗ ಚಲರಾಯ ಸ್ವಾಮಿ, ಜಮೀರ್ ಅಹಮದ್ ಖಾನ್, ಬಾಲಕೃಷ್ಣ ಅವರೆಲ್ಲ ಕರ್ಕೊಂಡಿದ್ದಕ್ಕೆ ಇವ್ರು 7 ಜನ 100% ಗೆಲ್ಲೋಂಥವ್ರು ಅಂತ ಕರ್ಕೊಂಡಿದ್ದು. ಹೌದಾ? ಇವರೆಲ್ಲ ನಮ್ಮ ಪಕ್ಷದಲ್ಲಿ ಬೆಳೆದಂಥವ್ರು. ಎಂಥ ಸಂದರ್ಭದಲ್ಲೂ ಕೂಡ SD ರೇವಣ್ಣ ಅವ್ರನ್ನ ಮನಸ್ಸು ಮಾಡಿದ್ರೆ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿನೂ ಮಾಡ್ಬೋದಿತ್ತು, ಉಪಮುಖ್ಯಮಂತ್ರಿನೂ ಮಾಡ್ಬೋದಿತ್ತು. ಇನ್ನೂ ಕೂಡ ಉಪಮುಖ್ಯಮಂತ್ರಿ ಕೂಡ ಆಗಿಲ್ಲ. 2004 ಅಲ್ಲಿ ಇತ್ತು ಅವಕಾಶ, 2008 ಅಲ್ಲಿ ಇತ್ತು ಅವಕಾಶ, ಅವಕಾಶ ಕೊಡ್ಲಿಲ್ಲ. ಹಿಂಗಾದ್ರೆ ಹಿಂಗಂತೀರಿ, ಹಿಂಗಂದ್ರೆ ಹಿಂಗಂತೀರಿ. ಆದ್ರೆ ಒಂದಲ್ಲ ಒಂದ್ ಹೇಳ್ತೀನಿ ಕೇಳಿ ನೋಡಿ. ರೇವಣ್ಣವರು ಕ್ಯಾಬಿನೆಟ್ಟಲ್ಲಿ ಮತ್ತು ಈ ಸರ್ಕಾರದಲ್ಲಿ ಮತ್ತು ಈಗ ನಮ್ಮ ಪಕ್ಷದಲ್ಲಿ ಹಿರಿಯರಿದ್ದಾರೆ. ಅವರು 94 ಅಲ್ಲಿ MLA ಅಂತ ಅಂದರೆ ದೇವೇಗೌಡರು ಚೀಫ್ ಮಿನಿಸ್ಟರ್ ಆದಾಗ ಅವ್ರು MLA. ಎಷ್ಟು ವರ್ಷ ಆಯ್ತು ಹೇಳಿ? ಸತತವಾಗಿ ಅಷ್ಟು ಬಾರಿ ಗೆದ್ಕೊಂಡ್ಬಂದಿದ್ದಾರೆ. ಒಂದು ಖಾತೆ ಕೇಳಿದ್ರು, ಇನ್ನೊಂದು ಕೇಳಿದ್ರು ಅನ್ನೋದು ದೊಡ್ಡ ವಿಷಯ. ದೊಡ್ಡ ವಿಷಯ ಆಗಲ್ಲ ಅದು. ಆಕ್ಚುಲಿ ಆ ಥರದ್ದು ಪ್ರಸ್ತಾಪ ಇನ್ನೂ ಇಲ್ಲ ನಮ್ಮಲ್ಲಿ. ಈಗಾಗಲೇ ಅವ್ರು 2 ಖಾತೆನ ನಿರ್ವಹಿಸಿದಂಥ ಉದಾಹರಣೆಗಳಿದ್ದಾವೆ. 2-3 ಖಾತೆಗಳು BJP ಗೌರ್ಮೆಂಟಲ್ಲೂ ಕೂಡ 2 ಖಾತೆ ನಿರ್ವಹಿಸಿದ್ದಾರೆ. ಕಾಂಗ್ರೆಸ್ ಧರ್ಮಸಿಂಗ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇದ್ದಾಗೂ ಕೂಡ, ಡೆಪ್ಟಿ CM ಇದ್ದಾಗೂ ಕೂಡ ನಿರ್ವಹಿಸಿದ್ದಾರೆ. ಆದರೆ ಅದೆಲ್ಲ ಪ್ರಶ್ನೆ. ಈಗಿನ ಲಿಮಿಟೆಡ್ ಅವಕಾಶದಲ್ಲಿ ಆಗಲೇ ಪ್ರಸನ್ನ ಕುಮಾರ್ ಸರ್ ಹೇಳ್ದಂಗೆ CM ಮತ್ತೆ BSP ಅಕಸ್ಮಾತ್ BSP ಕೊಟ್ರೆ ಬಿಟ್ರೆ ಉಳಿಯೋದೇ ನಮ್ಮ ಕೈಲಿ 10ರಲ್ಲಿ ನಾವು 18 ಖಾತೆಗಳಿದಾವೆ. ನೀವು ಅದೊಂದನ್ನೇ ಪ್ರೆಸ್ ಮಾಡಿ ಹೇಳೋದು ಬೇಡ. ಅದು ನಾನು ಹೇಳೋದು ಕೊಡಬೇಕು ಅಂತ ಅಂದರೆ ಕೆಲವರಿಗೆ ಭಾಳ ಗೌರ್ಮೆಂಟಲ್ಲಿ ಮಂತ್ರಿ ಕೊಟ್ಟು ಖಾತೆನೇ ಇಲ್ದೇ ಇರೋಂಥ ಮಂತ್ರಿಗಿರಿನೂ ಮಾಡಿದ್ದಾರೆ. ಇದೇ ಈ ರಾಜ್ಯದಲ್ಲಿ ಅದು ಆಗಿದೆ. ಹಾಗಾಗಿ ಇದು ಚರ್ಚೆ ವಿಷಯ ಅಲ್ಲ. ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ. ಅದು ಎಲ್ಲರೂ ಒಪ್ಪಿ ತೀರ್ಮಾನ ತಗೊಳ್ಳುವಂಥ ದೇವೇಗೌಡರು ಕುಮಾರಸ್ವಾಮಿ ಅವರು ಇರೋವರೆಗೂ ನಮ್ಮ ಪಕ್ಷದಲ್ಲಿ ಯಾವ ಗೊಂದಲನೂ ಇಲ್ಲ. ಸುಸೂತ್ರವಾಗಿ ನಾಳೆ ಒಳಗಡೆ ಎಲ್ಲವೂ ಗೊತ್ತಾಗ್ತದೆ. ಬುಧವಾರ ಮಧ್ಯಾಹ್ನ ಪ್ರಮಾಣ ವಚನ ಆಗುತ್ತೆ. ಅದಕ್ಕೆ ನಿಮಗೆ ಅವತ್ತು ನಿಮಗೆ ಎಲ್ಲ ರೀತಿಯ ಆನ್ಸರ್ ಸಿಗುತ್ತೆ. ಗೊಂದಲ ಇಲ್ಲ, ಬಟ್ ಒಳಗೊಳಗೆ ಅಸಮಾಧಾನ ಅಂತ ಯಾವುದೂ ಇಲ್ಲ. ದೇವೇಗೌಡರು ಯಾವ ಗೊಂದಲನೂ ಇಲ್ಲ, ಯಾವ ಅಸಮಾಧಾನವೂ ಇಲ್ಲ. ಓಕೆ ರಾಮದಾಸ್ ಅವರೇ, ಒಂದು ವಿಚಾರ ಪ್ರತಿ ಸಂದರ್ಭದಲ್ಲೂ ಕೂಡ ರೇವಣ್ಣ ಅವರ ವಿಚಾರವಾಗಿ ಪ್ರಸ್ತಾಪ ಆದಾಗ ಹೇಳ್ತಾರೆ, ಅದು JDSಗೆ ಸಂಬಂಧಪಟ್ಟಂತರು. ರೇವಣ್ಣ ಅವರು ಹಿಂದೆ KMF ನಲ್ಲಿ ಅವರು ಕೆಲಸ ನಿರ್ವಹಿಸಿದಂತಾಗಿರ್ಬೋದು, PWD ಯಲ್ಲಿ ಕೆಲಸ ನಿರ್ವಹಿಸಿದಂತದ್ದಾಗಿರ್ಬೋದು. ಬಹಳ ಸಮರ್ಥರು ಅವರು 2 ಖಾತೆ ನಿಭಾಯಿಸೋದ್ರಲ್ಲಿ ಏನ್ ತಪ್ಪಿದೆ ಅನ್ನುವಂತ ರೀತಿಯಲ್ಲೇ ಬಹಳಷ್ಟು ಮಂದಿ ಉತ್ತರ ಕೊಡೋದನ್ನು ಕೂಡ ನಾವು ಗಮನಿಸ್ತಾ ಇರ್ತೇವೆ. ಬಟ್ ಈಗ ಹೇಳಿ ಕೇಳಿ ಮತ್ತೋರ್ವ ಪ್ರಭಾವಿ ನಾಯಕ ಅವ್ರ ಎದುರಿಗೆ ಅದೇ ಒಂದು ಖಾತೆಗಾಗಿ ಆಕಾಂಕ್ಷೆಯನ್ನ ಇಟ್ಕೊಂಡಿರೋರು. ಈ ಕಾರಣಕ್ಕಾಗಿ ಈಗ GT ದೇವೇಗೌಡರಿಗೆ ಒಂದು ಖಾತೆ ಕೊಡಬಹುದಪ್ಪ ಅನ್ನುವಂತ ರೀತಿಯಲ್ಲಿ ಅನ್ಸೋದಕ್ಕೆ ಏನ್ ಪ್ರಮುಖ ವಿಚಾರ ಅಂತೇಳಿ, ನೀವು ಮೈಸೂರವರಾಗಿರುವಂತ ಕಾರಣದಿಂದಾಗಿಯೂ ಕೂಡ? ಅಲ್ಲ, ಅವ್ರ ಪಕ್ಷದಲ್ಲಿ ಬಹಳ ಜನ ಸಮರ್ಥರಿದ್ದಾರೆ. ಆದ್ರೆ ಸಮರ್ಥರನ್ನ ಅಲ್ಲಿ ತರಬೇಕನ್ನುವಂತ ಭಾವನೆಗಳೇನೂ ಇಲ್ಲ. ಒಂದು ಕುಟುಂಬದಲ್ಲಿ ಯಾವ್ಯಾವ್ದು ಕೇಂದ್ರೀಕೃತವಾಗಿರುತ್ತೋ ಅಂಥದ್ದೆಲ್ಲ ಹಣಕಾಸು ಇರ್ಬೋದು, PWD ಇರ್ಬೋದು, ಪವರ್ ಇರ್ಬೋದು, ಇವೆಲ್ಲವೂ ಒಂದು ಒಳಗಡೆ ಇರಬೇಕನ್ನುವಂತಹ ಹಿಡನ್ ಅಜೆಂಡಾ ಅದರಲ್ಲಿ ಇರುತ್ತೆ. ನಾವು ಎಷ್ಟೇ ಚರ್ಚೆ ಮಾಡಿದ್ರು ಅಷ್ಟೇ. ಹಾಗಾಗಿ ಅಲ್ಲಿ ನಾವು ಏನೇನು ಇಲ್ಲಿ ಚರ್ಚೆಗಳು ಮಾಡಿದಾಗಲೂ ಒಂದು ವಿಷಯ ನಾನು ಹೇಳಿದ್ದು ಏನಂತ, ನಾವಿಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ. ಸಹಜವಾಗಿ GT ದೇವೇಗೌಡರು ನನಗೆ ಆಸೆ ಇದೆ, ಆಗಲೇಬೇಕು, ನನ್ನ ಶಕ್ತಿ ಇದೆ ಅಂತ ಯಾರು ಹೇಳೇ ಇರ್ಬೋದು. ಇವತ್ತು ಸಾರಾ ಮಹೇಶ್ ನಿರಂತರವಾಗಿ ಪಕ್ಷದೊಳಗಡೆ ಒಬ್ಬ ಯಾರು ಎಲ್ಲ ಬಿಟ್ಟೋದಂತ ಸಂದರ್ಭದಲ್ಲೂ ಪಕ್ಷದೊಳಗಡೆ ಮೈಸೂರು ಜಿಲ್ಲೆಯಲ್ಲಿ ಪಕ್ಷವನ್ನ ಕಟ್ಕೊಂಡು ಬಂದಂತವ್ರು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ. ಇವತ್ತು ಅವ್ರಿಗೇನು ಇಲ್ಲ ಅಂತ ಒಂದು ಪರಿಸ್ಥಿತಿ, ಅಥವಾ ಅವ್ರ ಮಂತ್ರಿ ಮಾಡಿದ್ರೆ ಎಬಿಲಿಟಿ ಇರುವಂತ ಶಕ್ತಿ ಇರುವಂತವ್ರು ಅಂತವರೆಲ್ಲ ಎಲ್ಲರೂ ಬೆಳಿಲಿಕ್ಕೆ ಸಾಧ್ಯ ಇರುತ್ತಾ? ಅದೇ ಪರಿಸ್ಥಿತಿನೇ ಅಲ್ಲಿದೆ. ನಾವು ನಿರಂತರವಾಗಿ ನೋಡ್ಕೊಂಡು 94ರಲ್ಲಿ, ಹೌದು 94ರಿಂದ ನಾನು ಶಾಸಕನಾದಂಥವನೇ ನೋಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಆ ಕುಟುಂಬದ ವ್ಯವಸ್ಥೆಯ ಒಳಗಡೆ ಇದೆಯಲ್ಲ, ಅದರೊಳಗಡೆ
ಹೋಗಿ ಹೊರಗಡೆ ಬರೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ. ಅದಕ್ಕೆ ಬಹಳ ಜಾಣತನದಿಂದ ರಾಜಕಾರಣವನ್ನ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ. ಇವತ್ತು ನಮ್ಮ ಮುಂದೆ ರಾಜ್ಯದ ಜನ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಯಾರಿಗೆ ಯಾವ ಖಾತೆ ಅನ್ನೋದಕ್ಕಿಂತನೂ ಕೂಡ ರಾಜ್ಯದ ಈ ಪರಿಸ್ಥಿತಿಯ ಒಳಗಡೆ ಈ ಅಕ್ರಮವಾದಂತಹ ಕುಮಾರಸ್ವಾಮಿಯವರೇ ಹೇಳಿದ ರೀತಿಯಲ್ಲಿ ಯಾವ ಸಾಂದರ್ಭಿಕವಾದಂತಹ ಶಿಶುವಾಗಿ ಹೊರಗಡೆ ಬಂದಿರುವಂತದ್ದು ಅದು ಯಾವ ರೀತಿಯಲ್ಲಿ ಸಮರ್ಥವಾಗಿ ಬೆಳೆಯುತ್ತೆ, ಯಾವ ರೀತಿಯಲ್ಲಿ ತನ್ನ ಕೆಲಸವನ್ನ ಡೆಲಿವರ್ ಮಾಡುತ್ತೆ, ಯಾವ ರೀತಿಯಲ್ಲಿ ರಾಜ್ಯ ಮುನ್ನಡೆಯುತ್ತೆ, ಇದು ಎಲ್ಲ ಜನಗಳಲ್ಲಿರುವಂತ ಒಂದು ಆತಂಕ ಅನ್ನುವಂಥ ವಿಚಾರ. ಹಾಗಾಗಿ ಯಾರ್ಯಾರೋ ಯಾವ್ಯಾವುದೋ ಕಥೆಗಳನ್ನ ನಿರ್ವಹಣೆ ಮಾಡಿದ್ದಾರೆ, ಏನಾಗಿದೆ ಎಲ್ಲವೂ ಗೊತ್ತಿರುವಂತದ್ದೇ. ಪವರ್ ಸಂದರ್ಭದಲ್ಲಿ ಅವರು ಪವರ್ ಮಿನಿಸ್ಟರ್ ಆಗಿದ್ರು. ಪವರ್ ಮಿನಿಸ್ಟರ್ ಆಗಿದ್ದಂಥ ಸಮಯದಲ್ಲಿ ನಮ್ಗೆ ಶಾರ್ಟೇಜ್ ಯಾವ್ಯಾವ ರೀತಿಯಲ್ಲಿ ಬಂತು, ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿಯಾದಂಥ ಯೋಜನೆಗಳನ್ನು ನಾವು ತಯಾರು ಮಾಡಿದ್ವಿ, ಅದೆಲ್ಲ ಬಹಳ ದೊಡ್ಡ ಚರ್ಚಾ ವಸ್ತು. ಆದ್ರೆ ಅವ್ರ ಕುಟುಂಬದಲ್ಲಿ ಇರುವಂತ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಂಟರ್ನಲ್ ಆಗಿ ಅವ್ರ ಪಾರ್ಟಿ ಒಳಗಡೆ, ಅದು ಅವ್ರಿಗೂ ಗೊತ್ತಿದೆ. ಹಾಗಾಗಿ ಅಲ್ಲಿ ಆಂತರಿಕವಾದಂತದ್ದು ಅಂತ ನಾ ಏನ್ ಹೇಳಿದೆ, ಬಹಳ ವಿಚಾರಗಳನ್ನ ಅವ್ರು ಮಾತಾಡಿದ್ರು. ಆಂತರಿಕ ವಿಚಾರವನ್ನ ಚರ್ಚೆ ಮಾಡುವಷ್ಟು ಸಾಧ್ಯ ಇಲ್ಲ ಪಕ್ಷದ ಒಳಗಡೆ. ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಇದೆ ಅನ್ನೋದು ಎಲ್ರಿಗೂ ಗೊತ್ತು, ಅವ್ರಿಗೂ ಗೊತ್ತು, ಆ ಪಾರ್ಟಿ ಒಳಗೆ ಇರೋರ್ಗೂ ಗೊತ್ತು. ಬಾಹ್ಯವಾಗಿ ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲದೆ ಪರಿಸ್ಥಿತಿಯಲ್ಲಿ ಗಮನ ಕೊಟ್ಟಿರ್ಬೋದು. ಮೈಸೂರಿನಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳನ್ನ ನೀವು ಹೇಳಿದ್ರಿ. ಸಾರಾ ಮಹೇಶ್ ಅವರು ಬಹಳ ಹಿಂದೆಯಿಂದನೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಂತವ್ರು ಅನ್ನುವಂಥದ್ದನ್ನೆಲ್ಲ ಹೇಳಿದ್ರಿ. ಜೊತೆಗೆ ಮೊನ್ನೆನೂ ಕೂಡ ಒಂದು ಇತ್ತೀಚೆಗೆ ಒಂದು ಬೆಳವಣಿಗೆ ನಡೆದಿತ್ತು. ಅದು ಭವಾನಿ ರೇವಣ್ಣ ಅವರೇ ಬಂದ್ಬಿಟ್ಟು ಅವ್ರನ್ನ ಸೋಲಿಸ್ಲಿ ಅನ್ನುವಂಥ ರೀತಿಯಲ್ಲಿ ಕಾರ್ಯಕರ್ತರ ಜೊತೆಗೆಲ್ಲ ಮಾತನಾಡಿದ್ರೆ ಅನ್ನುವಂಥ ರೀತಿಯಲ್ಲೆಲ್ಲವೂ ಕೂಡ ಒಂದಷ್ಟು ಬೆಳವಣಿಗೆ ಆಗಿತ್ತು. ಅದಾದ ನಂತರದಲ್ಲಿ ಈಗ ಅವರು ಪದೇ ಪದೇ ರೇವಣ್ಣ ಅವರು ಅಥವಾ ರೇವಣ್ಣ ಅವರು ಅನ್ನೋದಕ್ಕಿಂತ ಅವ್ರು ಕಂಡಿಟ್ಟಿರುವಂತ 2 ಖಾತೆಯಲ್ಲಿ 1 ಖಾತೆ ಇವ್ರಿಗೆ ಕೊಡ್ಲಿ ಅನ್ನುವಂಥದ್ದನ್ನ ಹೇಳೋ ಮುಖಾಂತರವಾಗಿ ಸೊ ಎಲ್ಲೊಂದ್ ಕಡೆ ರೇವಣ್ಣ ಅವ್ರ ವಿರುದ್ಧವಾಗಿ ತಮ್ಗಿರುವಂತಹ ಅಸಮಾಧಾನವನ್ನ ತೋಡ್ಕೊಳ್ತಿದ್ದಾರೆ ಅಂತ ಅನ್ಸುತ್ತಾ ಸಾರಾ ಮಹೇಶ್ ಅವರು? ಇಲ್ಲ, ಆ ತರ ಭಾವನೆ ಇಲ್ಲ. ಮೈಸೂರು ಜಿಲ್ಲೆಯಲ್ಲಿ ಸಹಜವಾಗಿ ಜಿ ಟಿ ದೇವೇಗೌಡರು ಒಬ್ಬ ಪ್ರಬಲವಾದಂತವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅಂತ ಒಂದು ಪ್ರಬಲವಾದಂತಹ ಒಂದು ಖಾತೆ ಸಿಗ್ಲಿ ಅಂತ ಏನಾದ್ರು ಹೇಳಿದ್ರೆ, ಗೊತ್ತಿಲ್ಲ ಅವ್ರು ಎಲ್ಲಿ ಹೇಳಿದ್ದಾರೆ ಅಂತ, ಹೇಳಿದ್ರೆ ಆ ಭಾವನೆಗಳನ್ನ ಸಹಜವಾಗಿ ವ್ಯಕ್ತಪಡಿಸುವಂತದ್ದು ಇದ್ದೇ ಇರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಆಗಿ ಸಿದ್ದರಾಮಯ್ಯನವರು ಬಂದಾಗ ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿಯವರಾಗಿದ್ರು ಕೂಡ ನಮ್ಮ ಜಿಲ್ಲೆಯವರು ಬಂದಿದ್ದಾರೆ, ಮೈಸೂರಿನ ಅಭಿವೃದ್ಧಿ ಆಗುತ್ತೆ, ಮೈಸೂರಿನ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅನ್ನುವಂತ ಕನಸನ್ನ ಕಂಡು ನಾವೇ ಬಾಹ್ಯವಾಗಿ ವಿರೋಧ ಪಕ್ಷದಲ್ಲಿ ಇದ್ರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ವಿ. ಏನಾಯ್ತು ಆಮೇಲೆ, ಏನಾಯ್ತು ಮೈಸೂರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಏನಾಯ್ತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿಕುವಂತು. ಹಾಗಾಗಿ ಆಸೆಗಳನ್ನ ಇಡುವಂಥದ್ದು ಸಹಜವಾದಂಥ ವಿಚಾರ. ಹಾಗಿರುವಾಗ ನಾವು ಬೇರೆ ಪಕ್ಷದವರೇ ಹಾಗೆ ಯೋಚನೆ ಮಾಡುವಾಗ ಅದೇ ಪಕ್ಷದಲ್ಲಿರುವಂಥ ಸಾರಾ ಮಹೇಶ್ ಅಕಸ್ಮಾತ್ ಏನಾದ್ರು ಹೇಳಿದ್ರೆ ಅದ್ರಲ್ಲಿ ತಪ್ಪೇನಿಲ್ಲ. ಅದ್ರಲ್ಲಿ ಯಾವುದೋ ಒಂದು ಬೇರೆ ರೀತಿಯಾದಂಥ ಭಾವನೆ ಇದೆ ಅಂತಲೂ ನಾನೇನು ಅನ್ಕೊಳ್ಳಿಕ್ಕೆ ಹೋಗಲ್ಲ. ಆದರೆ ಸ್ವತಃ ಸಾರಾ ಮಹೇಶ್ ಅವರೇನೆ ಇವತ್ತು ನಿರ್ವಹಣೆ ಮಾಡುವಂಥ ಒಂದು ಶಕ್ತಿ ಇರುವಂಥ ಒಬ್ಬ ಯುವಕ ಇದ್ದಾರೆ. ಬೆಳೆಸಬೇಕು ಅನ್ನುವಂಥ ಭಾವನೆಗಳಿದ್ರೆ ಆ ರೀತಿಯಲ್ಲಿ ಬೆಳವಣಿಗೆ ಹಾದಿಗಳಲ್ಲಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯನೇ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿದ್ದು ಅವ್ರಿಗೂ ಗೊತ್ತಿರೋ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಕುಟುಂಬದ ರಾಜಕಾರಣಕ್ಕೆ ಬೇಕಾದಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಬೇಕಾಗಿತ್ತು. ಮುಖ್ಯಮಂತ್ರಿ ಸ್ಥಾನ ಸಿಕ್ತು ಅಂತ ತಕ್ಷಣದಲ್ಲೇ ಕಾಂಗ್ರೆಸ್ಗೆ ಬೇರೆ ಏನೂ ದಾರಿನೇ ಕಾಣದೇನೆ ಹೋಗಿ ಅಂಗಲಾಚಿ ಎಲ್ಲವನ್ನ ಕೊಡುವಂಥ ವ್ಯವಸ್ಥೆಗೆ ಹೋದಾಗ ಸಹಜವಾಗಿ ಅವ್ರು ಸ್ವೀಕಾರವನ್ನ ಮಾಡ್ಕೊಂಡಿದ್ದಾರೆ. ಅದನ್ನು ಅರಗಿಸ್ಕೋಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಆಗ ಆಂತರಿಕವಾಗಿ ಪಕ್ಷದೊಳಗಡೆ ಇರುವಂಥ ಯಾರ್ಯಾರು ಶಾಸಕರುಗಳಿದ್ದಾರೆ ಅವರಲ್ಲಿರುವಂಥ ಯಾವುದೇ ಅಸಮಾಧಾನಗಳು ಇನ್ನೊಂದು ಮತ್ತೊಂದು ಇದ್ದಂಥ ಸಂದರ್ಭದಲ್ಲೂ ಎಲ್ಲೋ ಒಂದು ಕಡೆ ಬರದೇದಂಗೆ ತಡಿಬಹುದೇನೋ ಅನ್ನುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಹೊರತು ಇದೆಲ್ಲವನ್ನೂ ಬಹಳ ಚೆನ್ನಾಗಿದೆ ಅನ್ನುವಂಥದ್ದು ಯಾವುದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಲಕ್ರಮೇಣ ಏನೇನು ನೋವುಗಳಿದೆ ಒಳಗಡೆ ಆಂತರಿಕವಾಗಿ ಅನ್ನೋದನ್ನ ಆಮೇಲೆ ಗೊತ್ತಾಗುತ್ತೆ. ಜನತಾದೊಳಗಡೆ ಮಂತ್ರಿಮಂಡಲ ರಚನೆ ಆಗಲಿ ಆನಂತರದಲ್ಲಿ ಯಾಕೆ ಯಾವ ಖಾತೆ ಬೇಕು ಅಂತ ಕೇಳ್ತಾರೆ. ಕಾಮನ್ ಎಲ್ಲವೂ ಖಾತೆಗಳೇ ಇರುತ್ತೆ, ಆದ್ರೆ ಅದರಲ್ಲಿ ಏನೇನು ಉತ್ಪತ್ತಿ ಬರುತ್ತೆ ಅನ್ನುವಂಥ ಯೋಚನೆ ಇರುತ್ತಲ್ಲ, ಅದು ಬಹಳ ಮುಖ್ಯವಾಗಿರುವಂತ ವಿಷಯಗಳಿರುತ್ತೆ. ಹಾಗಾಗಿ ಇದು ಪ್ರತಿಯೊಬ್ಬ ಜನಸಾಮಾನ್ಯನಿಗೂ ಕೂಡ ಅರಿವು ಇರುವಂತ ವಿಚಾರನೇ ಇದೆ. ಓಕೆ, ಮಾತಾಡ್ತೀನಿ ರಾಮದಾಸ್ ಸರ್ ನಿಮ್ ಜೊತೆಗೆ. ಬಾಬು ಅವರೇ, ಈ ಸಮ್ಮಿಶ್ರ ಸರ್ಕಾರದಲ್ಲಿ ಬಹುಶಃ ರೇವಣ್ಣ ಅವ್ರ ಮಾತು ಕೂಡ ಬಹಳ ನಡೆಯುತ್ತೆ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇದೆ ಅಲ್ವಾ? ಯಾಕಂದ್ರೆ ಮೊನ್ನೆ ಇಂಧನ ಖಾತೆ ಕೂಡ ಕಾಂಗ್ರೆಸ್ ಜೊತೆನೇ ಇದ್ದಂತ ಖಾತೆ, ಅದು ಕೂಡ ಡಿ ಕೆ ಶಿವಕುಮಾರ್ ಅವರು ನಿಭಾಯಿಸಿದಂತ ಖಾತೆ, ಅಂತ ಖಾತೆಯನ್ನೇ ಅವರು JDS ಪರವಾಗಿ ಮಾಡ್ಕೊಂಡ್ರು ಅಂತ ಅಂದ್ರೆ ಬಹುಶಃ ಈಗ ಅವರು 2 ಖಾತೆನ ನಿಭಾಯಿಸ್ತೀನಿ ಅಂತ ಕೇಳಿದ್ರು ಕೂಡ ಅದನ್ನ ಅಪೋಸ್ ಮಾಡುವಷ್ಟರ ಮಟ್ಟಿಗೆ JDS ನಲ್ಲೂ ಕೂಡ ಇಲ್ಲ, ಕಾಂಗ್ರೆಸ್ ಅದಕ್ಕೆ ಅವಕಾಶನೂ ಇಲ್ಲ. ಬಿಡಿ, ಕಾಂಗ್ರೆಸ್ಗೆ JDS ನಲ್ಲೂ ಕೂಡ ಇಲ್ಲ ಅಂತ ಕಾಣಿಸುತ್ತೆ. ಹಾಗೇನಿಲ್ಲ, ರೇವಣ್ಣ ಅವರು ಆ ಖಾತೆಗಳ ಬದಲು ನಡೆಸಿದಂತ ಒಬ್ರು ಅನುಭವ ಇದೆ. ಮತ್ತೆ ಅವರೇ ಕೇಳಿದ್ದಾರೆ, ಅವರಿಂದಾಗಿಯೇ ಆಯ್ತು ಅಂತ ಹೇಳೋದು ಅದು ಸರಿಯಲ್ಲ. ಇದಕ್ಕೆ ಇಬ್ಬರು ಹೈಕಮಾಂಡಿಂದ ಕೂತು ಅಲ್ಲಿ ಚರ್ಚೆಗೆ ಇವರು ಇರಲಿಲ್ಲ. ನಮ್ಮ ಹೈಕಮಾಂಡು, ನಮ್ಮ ಜನರಲ್ ಸೆಕ್ರೆಟರಿ ಅವರು ಇರ್ಬೋದು, ಡೆಪ್ಯೂಟಿ CM ಇರ್ಬೋದು, ಸಿದ್ದರಾಮಯ್ಯ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಇವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಏನೇನು ಖಾತೆಗಳು ಬೇಕು ಎಂಬುದನ್ನು ಕೇಳಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದು. ಅದು ಒಬ್ಬರದ್ದು ಮೇಲ್ಗಾಯ ಆಯಿತು, ರೇವಣ್ಣನ ಮೇಲ್ಗಾಯ ಆಯಿತು,
ಅದು ಸರಿಯಲ್ಲ. ಆ ಒಂದು ಅರ್ಥೈಸುವುದು ಸರಿಯಾಗುದಿಲ್ಲ. ಅದು ಇದು ನಮ್ಮ ಕಾಂಗ್ರೆಸ್ ಪಕ್ಷ ಯಾಕಂದ್ರೆ ಕೊನೆ 2 ದಿನಗಳ ತನಕ ಇಂಧನ ಖಾತೆ ಕಾಂಗ್ರೆಸ್ ಕೈಯಲ್ಲೇ ಇರುತ್ತೆ ಅನ್ನುವಂಥದ್ದೇ ಇದ್ದಿದ್ದು. ನಮ್ಮ ಕೈಯಲ್ಲಿ ಇದೆ ಅಂತ ಯಾರು ಹೇಳಿಲ್ಲ. ಇಲ್ಲಿ ಒಂದು ಬಹಳ ಗಮನಿಸಬೇಕಾದ ವಿಚಾರ ಏನು ಅಂದ್ರೆ, ನೋಡಿ, ಅತಿ ಹೆಚ್ಚು ಫೈನಾನ್ಸ್ ಖಾತೆ ಬಗ್ಗೆ ಚರ್ಚೆ ಆಗಲಿಲ್ಲ. ಸಿದ್ದರಾಮಯ್ಯನವ್ರ ಹತ್ರ ಇತ್ತು ಫೈನಾನ್ಸ್ ಖಾತೆ, ಅದನ್ನ ಕುಮಾರಸ್ವಾಮಿ ಅವರು ಇಟ್ಕೊಂಡ್ರು ಅಂದ್ರೆ ಯಾವ ಕಾರಣಕ್ಕೆ ಚರ್ಚೆ ಆಗ್ಲಿಲ್ಲ. ಇದು ಒಂದೇ ಒಂದು ಇಂಧನ ಖಾತೆ ಇಟ್ಕೊಂಡಿದ್ದೀರಲ್ಲ, ಅದರಲ್ಲಿ ಇರಿಗೇಷನ್ ಅಂತ ಒಳ್ಳೆ ಖಾತೆ ಇದೆ, ಅವ್ರ ಹತ್ರ ಕಂದಾಯ ಅವ್ರ ಹತ್ರ ಇದೆ. ಇಲ್ಲಿ ಸಹಜ ಯಾರು ಏನು ಬಿಟ್ಕೊಟ್ಟಿಲ್ಲ, ಯಾರು ಕಿತ್ಕೊಂಡಿಲ್ಲ. ಇದು ಹೈಕಮಾಂಡ್ ಕೂತು ಹೈಕಮಾಂಡ್ ಮತ್ತೆ ಕುಮಾರಸ್ವಾಮಿ ಯಾವುದನ್ನು ಕಿತ್ಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ವಿಮರ್ಶೆ ಮಾಡಿದ್ರೆ ಒಂದು ನಿಮಿಷ, ಈಗ ಪ್ರಶ್ನೆ ಅದಲ್ಲ ಇರೋದು. ಕಾಂಗ್ರೆಸ್ ಇಲ್ಲ ಅಲ್ಲ, ಯಾವ ಜನತಾದಳಕ್ಕೆ ಯಾವ ಹೇಳಿ ಅದಲ್ಲ, ಖಾತೆ ಇರುವಂತದ್ದು ಜನತಾದಳಕ್ಕೆ ಯಾವ ಖಾತೆ, ಕಾಂಗ್ರೆಸ್ ಯಾವ ಖಾತೆ ಅಲ್ಲ. ಮಂತ್ರಿಮಂಡಲದಲ್ಲಿ ಕಾಂಗ್ರೆಸ್ ಒಳಗಡೆ ಯಾವ ಮಂತ್ರಿ ಇರಬೇಕು, ಯಾವ ಮಂತ್ರಿ ಇರಬಾರ್ದು ಅಂತಾನೂ ಕೂಡ ಜನತಾದಳದಲ್ಲಿ ಇರುವಂತಹ ಹಿರಿಯರು ವಿಚಾರವನ್ನ ಇಡುವಷ್ಟು ಶಕ್ತಿಯುತವಾಗಿದೆ ಇವತ್ತು. ಕಾಂಗ್ರೆಸ್ ಅಲ್ಲಿ ಯಾರು ಮಂತ್ರಿ ಆಗಬಾರ್ದು ಅಂತ ಹೇಳುವಂತ ವ್ಯವಸ್ಥೆಗಳು ಒಳಗಡೆ ಹೋಗ್ತಾ ಇದೆ ಎನ್ನುವಾಗ ಕೇವಲ ಜನತಾದಳದ ವಿಚಾರ ಮಾತ್ರ ಯಾಕೆ ಚರ್ಚೆ ಮಾಡ್ತೀವಿ? ಮಾತ್ರ ಅಲ್ಲ, ಖಾತೆಗಳ ಬಗ್ಗೆ ಹೇಳಿದ್ರಲ್ಲ, ಖಾತೆ ನೋಡ್ರಿ ಜನರ ಹತ್ರ ಹೋಗುವಂತದ್ದು, ಜನರಿಗೆ ಹೆಲ್ಪ್ ಮಾಡುವಂತದ್ದು ಇರೋ ಒಳ್ಳೆ ಖಾತೆಗಳು ಕಾಂಗ್ರೆಸ್ ಅಲ್ಲಿ ಇದೆ. ಬಹಳಷ್ಟು ಸೋಷಿಯಲ್ ವೆಲ್ಫೇರ್ ಇರ್ಬೋದು, ಆರೋಗ್ಯ ಇರ್ಬೋದು, ರೆವಿನ್ಯೂ ಇರ್ಬೋದು, ಇರಿಗೇಷನ್ ಇರ್ಬೋದು, ಎಲ್ಲ ಒಳ್ಳೆ ಖಾತೆಗಳು. ನನ್ನ ಲೆಕ್ಕದಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಇದು ಎಲ್ಲ ಖಾತೆ, 2 ಖಾತೆ ಡಿಸ್ಕಸ್ ಮಾಡ್ತಾರೆ. 2 ಖಾತೆಗಳಿಂದ ಒಳ್ಳೆ ಇಂಪಾರ್ಟೆಂಟ್ ಖಾತೆಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದೆ. ನಿಜ ಅರ್ಥ ಮಾಡ್ಕೊಳ್ಳಿದ್ದಾರೆ. ಇದು ಬರೀ ಅರೇ 2 ಖಾತೆ ಯಾಕೆ ಇಲ್ಲಿ ಒಂದು ಗಮನಿಸಬೇಕು, ನಾವು ಒಂದೇ ಒಂದು ಲೈನ್ ಮುಗಿಸ್ಬಿಡ್ತೀವಿ. ಒಂದು ಗಮನಿಸಬೇಕು, 2 ಪಕ್ಷಗಳು ಒಟ್ಟಿಗೆ ಹೋಗಿ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಮತ್ತು ಜನಕ್ಕೆ ಕೆಲಸ ಮಾಡಬೇಕು ಅನ್ನೋ ಒಟ್ಟಿಗೆ ಹೋಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇರೋದ್ರಿಂದ ಇದು ಕಾಂಗ್ರೆಸ್ ಖಾತೆ, ಇದು JDS ಖಾತೆ ಅನ್ನೋ ಪ್ರಶ್ನೆ ಇಲ್ಲ. ಒಂದ್ಸಲ ನಾವು ಅಲಯನ್ಸ್ ಆದಮೇಲೆ, ಗೌರ್ಮೆಂಟ್ ಫಾರ್ಮ್ ಮಾಡಿದ್ಮೇಲೆ, ಗೌರ್ಮೆಂಟ್ ಕ್ಯಾಬಿನೆಟ್ ಒಳಗಡೆ ಬಂದ ಮೇಲೆ ಎಲ್ಲರೂ ನಮ್ಮ ಸಮ್ಮಿಶ್ರ ಸರ್ಕಾರದ ಮಂತ್ರಿಗಳು ಖಾತೆ ಇರ್ಬೋದು, ಒಟ್ಟಾಗಿ ಹೋಗೋದು ಕ್ಯಾಬಿನೆಟ್ ಅಲ್ಲಿ ಹೊಂದಿಕೊಂಡು ಹೋಗುವಂತ ಖಾತೆಗಳು. ಕುಮಾರಸ್ವಾಮಿ ಅವರು ಶಾಸಕಾಂಗ ಪಕ್ಷದ ನಾಯಕರಾದಾಗ, ಇನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ಫಸ್ಟ್ ಅವರ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದಾಗ ಅವ್ರ ಮೊದಲನೇ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದ್ರು, ನಾವಿವತ್ತು ಯಾಕೆ ನಿರ್ಧಾರ ತಗೊಂಡಿದ್ದೀವಿ. ಅವರು ಬಹಳ ಒತ್ತಿ ಹೇಳಿದಂತಕ್ಕೇನು, ನಮ್ಮ ತಂದೆಯ ನಿರ್ಧಾರಕ್ಕೋಸ್ಕರ ನಾನು ಯಾವುದೇ ಒಂದು ಬೇರೆ ಸಾಹಸಗಳಿಗೆ ಕೈ ಹಾಕದಲ್ಲೇ ಅವ್ರೇನು ನಿರ್ಧಾರ ಇದೆ ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೀನಿ, ಅದನ್ನು ಮೀರುವಂಥ ಶಕ್ತಿ ನನಗಿಲ್ಲ ಅಂತ. ಅಂದರೆ ಇವತ್ತು ದೇವೇಗೌಡರು ಹಾಕಿದ ಗೆರೆ ದಾಟೋದು ಕುಮಾರಸ್ವಾಮಿ ಅವರಿಗೆ ಕಷ್ಟ ಇದೆ. ಕರೆಕ್ಟ್. ಇನ್ನು ನೀವು GT ದೇವೇಗೌಡರು ದಾಟ್ತಾರೆ ಅಥವಾ ಹೊರಟ್ಟಿಯವರು ದಾಟ್ತಾರೆ ಅಂತ ಯಾರು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಪಕ್ಷದ ಒಳಗಡೆ ಇವತ್ತು ದೇವೇಗೌಡರು ಹೇಳ್ತೀನಿ ಕೇಳಿ, ದೇವೇಗೌಡರು ಸಾಂದರ್ಭಿಕ ಶಿಶು ಅಂತಾನು ಹೇಳಿದ್ದಾರೆ. ಈಗ ದೇವೇಗೌಡರು ಏನ್ ತೀರ್ಮಾನ ಮಾಡ್ತಾರೆ, ನ್ಯಾಚುರಲ್ ಆಗಿರುವಂತ ಶಿಶು ಅಲ್ಲ, ನ್ಯಾಚುರಲ್ ಆಗಿ 9 ತಿಂಗಳಾದ ನಂತರದಲ್ಲಿ ಬಂದಂತ ಮಗು ಅಲ್ಲ, ಸಾಂದರ್ಭಿಕವಾಗಿ ಬಂದಿರುವಂತಹ ಒಂದು ಮಗು ಅನ್ನುವಂತ ವಿಚಾರನು ಅವರೇ ಹೇಳಿದ್ದಾರೆ. ಸಾಂದರ್ಭಿಕ ಶಿಶು, ನೀವು ವೈದ್ಯಕೀಯ ಶಿಕ್ಷಣ ಸಚಿವರಾದವರು, ಇವತ್ತು 6 ತಿಂಗಳು 7 ತಿಂಗಳು ಡೆಲಿವರಿ ಆದವ್ರನ್ನು ಸಹ ಆರೋಗ್ಯಪೂರ್ಣ ಬಳಸುವಂತ ವ್ಯವಸ್ಥೆ ಇದೆ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದು ವೈಜ್ಞಾನಿಕದಲ್ಲಿ ಹಾಗೆ ರಾಜಕೀಯದಲ್ಲೂ ಇನ್ಕ್ಯುಬೇಟರ್ ಬಹಳ ದಿವಸ ಇರಬೇಕು. ಇನ್ಕ್ಯುಬೇಟರ್ ಅಲ್ಲಿ ಬಹಳ ದಿವಸ ಶಿಶು ಇರಬೇಕಾಗಿದೆ. ಇನ್ಕ್ಯುಬೇಟರ್ ಅಲ್ಲಿ ಬಹಳ ದಿವಸ ಶಿಶು ಇರಬೇಕಾಗಿದೆ ಅಲ್ವಾ? ಅದನ್ನ ಓಡಾಡುವಂತ ಮಗು ಅಲ್ಲ ಅದು. ಜಸ್ಟ್ ಅ ಸೆಕೆಂಡ್, ನಿಮ್ ಜೊತೆ ಮಾತನಾಡ್ತೀನಿ ರಾಮದಾಸ್. JDS ವಿಚಾರದಲ್ಲಿ ಬಹುಶಃ ಗಂಗಾಧರ ಮೂರ್ತಿ ಒಪ್ತಾರೆ ಅಂದ್ಕೊಂಡಿದ್ದೀನಿ. JDS ನಲ್ಲಿ ದೇವೇಗೌಡರು ತಗೊಳ್ಳುವಂತ ನಿರ್ಧಾರನ ದಾಟುವಂತ ಶಕ್ತಿ ಯಾರಿಗೂ ಇಲ್ಲ. ಹೌದು. ಬಹುಶಃ ಅದು ಸಚಿವರ ಆಯ್ಕೆ ಇರ್ಬೋದು ಅಥವಾ ಖಾತೆಗಳ ಹಂಚಿಕೆ ಇರ್ಬೋದು, ಅವ್ರೇನೋ ಒಂದು ತೀರ್ಮಾನ ಮಾಡ್ತಾರೆ. ಅದು ಬಹುಶಃ ಎಲ್ಲರೂ ಒಪ್ಪುತ್ತಾರೆ. ಯಾಕೆಂದ್ರೆ ದೇವೇಗೌಡರು ಶಕ್ತಿ ಹಂಗಿದೆ ಅದು. ಯಾಕೆಂದ್ರೆ ಆ ಪಕ್ಷದ ಶಕ್ತಿ ಇರ್ತಕ್ಕಂಥದ್ದೇ ದೇವೇಗೌಡರು. ಜೊತೆಯಲ್ಲಿ ಒಂದು ಮಾಜಿ, ಹಾಗಾಗಿ ಆಮೇಲೆ ಇದನ್ನ ಯಾವ್ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅನ್ನೋ ಶಕ್ತಿನೂ ಅವ್ರಿಗಿದೆ, ಅನುಭವನೂ ಇದೆ. ಹಾಗಾಗಿ ಬಹುಶಃ ದೊಡ್ಡ ಇದಾಗೋದಿಲ್ಲ. ಆದ್ರೆ ತಾವು ಒಂದು ಪ್ರಸ್ತಾಪ ಮಾಡಿದ್ರಿ, ಯಾರ್ದು ಸಾರಾಮಹೇಶ್ದು ಒಂದ್ ಕಡೆ ಬಂತ ವಿಚಾರ.
ಚುನಾವಣಾ ಸಂದರ್ಭದಲ್ಲಿ ಏನ್ ಬಂತು ನಾವೆಲ್ಲ ಟೇಪ್ ಆಡಿಯೋ ಟೇಪ್ ನೋಡಿದ್ದೀವಿ. ಹೌದು. ಸೊ ಇದು ಎಲ್ಲೋ ಒಂದ್ ಕಡೆ ರೇವಣ್ಣ ಅವ್ರಿಗೂ ಮತ್ತೆ ಸಾರಾ ಮಹೇಶ್ಗೂ ಎಲ್ಲೋ ಒಂದ್ ಕಡೆ ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನ ಆಲ್ರೆಡಿ ಹೊರ ಬಂದಿರೋದು, ಮುಚ್ಚು ಮರೆಯಾಗಿ ಉಳಿದಿಲ್ಲ. ಬಹುಶಃ ಈ ತರ ಯಾರ್ಯಾರೋ ಬೇರೆ ಬೇರೆ ಕಾರಣ ಭಿನ್ನಾಭಿಪ್ರಾಯಗಳಿದ್ದು ಅವರದನ್ನ ಬಳಸ್ಕೊಂಡು ಯಾರು ಎತ್ತು ಕೊಟ್ಕೊಂಡ್ರೆ ಅದಕ್ಕೆ ಜಿ ಟಿ ದೇವೇಗೌಡರು ಆಗೋದು ಯಾರು ಆಗೋದು ಅದಕ್ಕೆ ಏನಾರು ಅವರು ಅಸ್ತ್ರಗಳಾದ್ರೆ ಬಲಿಪಶು ಆಗೋರು ಮುಂದೆ ಬಂದವರೇ ಹೊರತು ಬೇರೆ ಯಾರು ಆಗೋದಿಲ್ಲ. ಅದನ್ನ ಬಹುಶಃ ಜಿ ಟಿ ದೇವೇಗೌಡರು ಚೆನ್ನಾಗಿ ಗೊತ್ತಿರ್ತದೆ, ಯಾಕಂದ್ರೆ ಅವರು ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದಾರೆ. ಅವರು ರಾಮದಾಸ್ ಅವರ ಪಕ್ಷಕ್ಕೂ ಹೋಗಿ ಬಂದಿದ್ದಾರೆ, ಅವ್ರಿಗೂ ಗೊತ್ತು ಅಂತ ಹೇಳಿ. ಹಾಗಾಗಿ ಆ ತರ ಜಿ ಟಿ ದೇವೇಗೌಡರು ಕೆಲವು ಸಾಹಸಗಳು ಮಾಡ್ತಾರೆ ಅಂತ ನಾನು ಒಪ್ಪೋದಿಲ್ಲ. ಬಹುಶಃ ಅವ್ರಿಗೆ ಇದೆ ಉಮೇದಿದೆ, ಸಿದ್ದರಾಮಯ್ಯ ಅಂತವ್ರನ್ನ ಅಷ್ಟು ದೊಡ್ಡ ಅಂತರದಲ್ಲಿ ನಾನು ಸೋಲಿಸಿದ್ದೀನಿ, ಇಷ್ಟೆಲ್ಲ ಅದು ಮುಖ್ಯಮಂತ್ರಿ ಅಧಿಕಾರದಲ್ಲಿ ಪ್ರಮುಖ ಸ್ಥಾನಮಾನ ಕೊಡಬೇಕು ಅನ್ನೋದು ಅವ್ರು ಕೇಳೋದ್ರಲ್ಲೂ ತಪ್ಪೇನಿಲ್ಲ, ಸಿಗಲೂಬಹುದು ಅವ್ರಿಗೆ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಭರವಸೆ ಕೊಟ್ಟಿದ್ರು ಅವ್ರಿಗೆ, ಇವ್ರು ಮಂತ್ರಿ ಆಗೋದಷ್ಟೇ ಅಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರನ್ನೂ ಸಹ ಮಾಡ್ತೀನಿ ಅಂತ. ಸೊ ಹಾಗಾಗಿ ಅದ್ಯಾವುದೋ ಇದೆಲ್ಲ ಇರ್ಬೋದು. ಬಹುಶಃ ಯಾರು ರೇವಣ್ಣನ ವಿರುದ್ಧ ಎತ್ಕಟ್ಟಿ ಜಿ ಟಿ ದೇವೇಗೌಡರು ಅಸ್ತ್ರ ಆದ್ರೆ ಹಳ್ಳಕ್ ಬೀಳೋದು ಜಿ ಟಿ ದೇವೇಗೌಡರು ಬೇರೆಯವರಲ್ಲ. ಕೊನೆಯದಾಗಿ ಏನಾದ್ರು ಜಿ ಟಿ ದೇವೇಗೌಡರ ವಿಚಾರವಾಗಿ ದೇವೇಗೌಡನ ಸ್ವಲ್ಪ ಧಾರಾಳತನವನ್ನು ನಿರೀಕ್ಷೆ ಮಾಡಬಹುದಾ? ಒಂದು ಗೊತ್ತಿದೆ, ಮೈಸೂರಿನಲ್ಲಿ ಜಿ ಟಿ ದೇವೇಗೌಡರು 1983 ಸಿದ್ದರಾಮಣ್ಣನ ಗೆಲ್ಸಿ ರಾಜಕೀಯವಾಗಿ ಬಂದಂತ ಅವ್ರಿಗೂ ಸಾಕಷ್ಟು ಅನುಭವಗಳಿದಾವೆ. ಮತ್ತೆ ಹಿರಿಯ ನಾಯಕರು ನಮ್ಮ ಪಕ್ಷದಲ್ಲಿ ಇವತ್ತು ನೋಡಿ, ಜಿ ಟಿ ದೇವೇಗೌಡರು ಎಲ್ಲಾದ್ರೂ ನನ್ನ ಅನುಭವಕ್ಕೆ ಇದೇ ಖಾತೆ ಬೇಕು ಅಂತ ಹೇಳಿದ್ರೆ ನಾನು ಒಪ್ಕೊಂತಿದ್ದೆ. ಹಾಗಾಗಿ ಒಂದು ತಿಳ್ಕೊಳ್ಳಿ, ಇಲ್ಲೆಲ್ಲೂ ಕೂಡ ಈ ಗೊಂದಲಗಳು ಇಲ್ಲ. ಇಲ್ಲೆಲ್ಲ ಮಾಧ್ಯಮಗಳಲ್ಲಿ ಕೆಲವು ಇದ್ರ ಕಡೆ ಇದೇ ಗೊಂದಲಗಳು ಬಿಟ್ರೆ ನಮ್ಮಲ್ಲಂತೂ ಖಂಡಿತ ಗೊಂದಲ ಇಲ್ಲ. ದೇವೇಗೌಡರಂತ ಹಿರಿಯ ನಾಯಕರ ಮಾರ್ಗದರ್ಶನ ಇದೆ. 30-40 ದೇಶವನ್ನ ಆಳಿರೋ ದೇವೇಗೌಡರಿಗೆ ಇಲ್ಲಿ ಕರ್ನಾಟಕದಲ್ಲಿ ಒಂದು 10 ಜನ ಮಂತ್ರಿಗಳು ಮಾಡಿ ಅವ್ರನ್ನ ಜೊತೆಲಿ ಇಟ್ಕೊಂಡು ವಿಶ್ವಾಸವಾಗಿ ಇಟ್ಕೊಳ್ಳೋದು ಕಷ್ಟಕರದ ಕೆಲಸನಾ? ಹಾಗಾಗಿ ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ. ದಯವಿಟ್ಟು ಈ ಗೊಂದಲಗಳಿಗೆ ಸೃಷ್ಟಿ ಎಲ್ಲದಕ್ಕೂ ಆನ್ಸರ್ ಬುಧವಾರ ಸಿಗುತ್ತೆ. ದಯವಿಟ್ಟು ಥ್ಯಾಂಕ್ ಯು ರಾಮದಾಸ್ ಅವರೇ, ಹಾಗೆ ಗಂಗಾಧರ್ ಮೂರ್ತಿ ಅವರೇ, ಜಯಬಾಬು ಅವರೇ, ಜೊತೆಗೆ ಪ್ರಸನ್ನ ಕುಮಾರ್ ಅವರೇ. ಹಾಗೆ ಇಲ್ಲಿ ಒಂದು ವಿಚಾರ ಅಂತಂದ್ರೆ ಖಾತೆ ಯಾವ್ಯಾವ ಪಕ್ಷಕ್ಕೆ ಎಷ್ಟು ಅನ್ನುವಂಥದ್ದೆಂತೂ ಆಗಿದೆ. ಈಗ ಯಾರಿಗೆ ಯಾವ ಖಾತೆ ಅನ್ನುವಂಥದ್ದೇ, ಇದಕ್ಕೆಲ್ಲದಕ್ಕೂ ಕೂಡ ಬುಧವಾರ ಉತ್ತರ ಸಿಗುತ್ತೆ. ಆದ್ರೆ ಪ್ರಮುಖವಾಗಿ ಈ 2 ಖಾತೆಗಳಿದೆಯಲ್ಲ, ಲೋಕೋಪಯೋಗಿ ಜೊತೆಗೆ ಇಂಧನ, ಇದು ಮೊದಲಿಂದನೂ ಕೂಡ ಗಮನ ಸೆಳೀತಾ ಇರುವಂತಹ ಖಾತೆ. ಇದು ಬಹುಶಃ ಬುಧವಾರ ತನಕನೂ ಕೂಡ ಎಲ್ಲರೂ ಬಹಳ ಕ್ಯೂರಿಯಾಸಿಟಿ ಇಟ್ಟು ನೋಡುವಂತ ಖಾತೆ, ಯಾರಿಗೆ ಸಿಗ್ಬೋದು ಅಂತ. ಅಂತಿಮವಾಗಿ ಅರ್ಹರಿಗೆ ಸಿಗ್ಲಿ ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ ಕೂಡ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಯಾಗಿ ನೋಡ್ತಾರೆ TV9. TV9 ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಈಗ ಬರೋಬ್ಬರಿ 1 ಮಿಲಿಯನ್. ಪ್ರೋತ್ಸಾಹಿಸಿದ ತಮಗೆಲ್ಲ ಪೂರ್ವಕ ವಂದನೆಗಳು. ಇಂಟ್ರೆಸ್ಟಿಂಗ್ ನ್ಯೂಸ್ ಹಾಗೂ ಸ್ಪೆಷಲ್ ಪ್ರೋಗ್ರಾಮ್ಸ್ಗಳ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.